ಸಭಾಂಗಣದ ಒಳಗೆ ಬರ್ತಾ ಇದ್ದ ಹಾಗೆ ಗತಿಸದ ಇತಿಹಾಸ ಮತ್ತು ವರ್ತಮಾನದ ಬಗೆಗೆ ಕೆಲವು ಚಿತ್ರಗಳನ್ನು ನೋಡ್ತಾ ಬಂದೆ. ನನ್ನನ್ನಿಲ್ಲಿ ಕರೆದ ನನ್ನ ಗೆಳೆಯರು ಇದರ ಬಗ್ಗೆ ನನಗೆ ಒಂದು ಸಣ್ಣ ಸೂಚನೆಯನ್ನು ಅವರು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅತ್ಯಂತ ಸರಳವಾಗಿ ಕೆಲವು ವಿಷಯಗಳನ್ನು, ಅಂದರೆ 3 ವಿಷಯವನ್ನು ನಿಮಗೆ ಹೇಳಬೇಕು ಅಂತಿದ್ದೇನೆ. 3 ವಿಷಯ, ಜಸ್ಟ್ 3. ಒಂದೊಂದಕ್ಕೆ 10 ನಿಮಿಷ ಅಂದರೆ 3ಕ್ಕೆ 30 ನಿಮಿಷ ಆಗ್ಬೋದು. ಆಮೇಲೆ ನೀವು ಯಾರಾದರೂ ಪ್ರಶ್ನೆ ಕೇಳಿದರೆ ಖಂಡಿತವಾಗಲೂ ನಿಮ್ಮಿಂದ ನಾನು ಕಲಿಬಹುದು, ನನ್ನಿಂದ ನೀವು ಕಲಿಬಹುದು. ಯಾವಾಗಲೂ ಕೂಡ ಜ್ಞಾನ ಎಂಬುದು ಒನ್ ವೇ ಆಗಿರುವುದಿಲ್ಲ, ಇಟ್ಸ್ ಬೋತ್ ವೇ. ಸಮಟೈಮ್ ಐ ಲರ್ನ್ ಫ್ರಮ್ ಯಂಗ್ ಚಿಲ್ಡ್ರನ್, ಸಮಟೈಮ್ ಚಿಲ್ಡ್ರನ್ ಆಲ್ಸೋ ಲರ್ನ್ ಫ್ರಮ್ ಅಸ್. ಅದು ಎರಡೂ ಇರ್ತದೆ. ಅದನ್ನು ನಾವು ಮುಕ್ತವಾಗಿ ಇಟ್ಟುಕೊಂಡಷ್ಟು ನಮಗೆಲ್ಲರಿಗೂ ಕೂಡ ಲಾಭ. ಈಗ ಈ ಗತಿಸದ ಇತಿಹಾಸ, the history sometime we have forgotten, the history sometime we always remember, the history sometime we distort for current politics, sometime we reconstruct history for the better future. ಇದರ ಎಲ್ಲದರ ನಡುವೆ ಒಂದು 2 ವಿಷಯ ಹಿಸ್ಟ್ರಿ ಬಗ್ಗೆ ಹೇಳಿ ಆಮೇಲೆ ನಾನು ಕರಾವಳಿ ಬಗ್ಗೆ 2 ಮಾತುಗಳನ್ನು ಹೇಳ್ತೇನೆ. ಒಟ್ಟು 3 ಮಾತುಗಳು. ನೋಡಿ, ಒಂದು ವಿಷಯವನ್ನ ನನ್ನ ಮುಸ್ಲಿಂ ಬಾಂಧವರು ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ. ನಿಮಗೆ ಗೊತ್ತಿದ್ರೆ ಬಹಳ ಸಂತೋಷ, ಗೊತ್ತಿಲ್ಲದಿದ್ರೆ ಈ ಬಗ್ಗೆ ಯೋಚನೆ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ ಅಂತ. ಈಗ 1747ರಲ್ಲಿ ಬಂಗಾಳದಲ್ಲಿ ಸಿರಾಜುದ್ದೌಲಾ ಅಧಿಕಾರವನ್ನು ಕಳ್ಕೊಂಡ ಮೇಲೆ ಸುಮಾರಾಗಿ 1857ನಲ್ಲಿ ಡೆಲ್ಲಿಯಲ್ಲಿ ಮುಘಲರ ಕೊನೆಯ ಅರಸ ತನ್ನ ಅಧಿಕಾರವನ್ನು ಕಳ್ಕೊಂಡ. ಆದರೆ ಆ ಪತನ ಇದೆಯಲ್ಲ, ಅದು ಶುರು ಆಗಿದ್ದು 1747ರಲ್ಲಿ. ಈಗ ಒಂದು ಪ್ರಶ್ನೆ ಕೇಳಿಕೊಳ್ಬೇಕು. ಸಾಮಾನ್ಯವಾಗಿ ಮುಸಲ್ಮಾನರ ಮೇಲೆ ಅವರನ್ನು ದ್ವೇಷಿಸುವವರು ಹೇಳುವ ಮಾತು ಯಾವುದು ಅಂತಂದ್ರೆ, ಇವರು 600 ವರ್ಷ ಭಾರತವನ್ನು ದೋಚಿದ್ರು. ಈ ದೋಚಿದ ಮುಸ್ಲಿಮರು ದೋಚಿದ್ದನ್ನು ಎಲ್ಲಿಗೆ ತಗೊಂಡೋದ್ರು ಅಂತ ಪ್ರಶ್ನೆ. ಎಲ್ಲಿಗೆ ತಗೊಂಡೋದ್ರು? ಅವರೆಲ್ಲ ಇಲ್ಲೇ ಹುಟ್ಟಿದವರು, ಇಲ್ಲೇ ಬೆಳೆದವರು, ಇಲ್ಲೇ ಕುತುಬ್ ಮಿನಾರ್ ಕಟ್ಟಿದವರು, ಇಲ್ಲೇ ತಾಜ್ ಮಹಲ್ ಕಟ್ಟಿದವರು, ಇಲ್ಲಿಯೇ ಇದ್ದವರು. ಹಾಗಾಗಿ ದೋಚಿಕೊಂಡು ಹೋದ್ರು ಎಂಬ ಮಾತಿದೆಯಲ್ಲ, ಅದು ಆರಂಭದಲ್ಲಿ 1-2 ಕೇಸ್ ಹೌದದು. ಆದರೆ ಬಾಬರ್ನ ಅನಂತರದ ಒಂದು 600 ವರ್ಷದ 450-500 ವರ್ಷದ ಮುಸಲ್ಮಾನ ಆಳ್ವಿಕೆಯಲ್ಲಿ ಯಾವ ಮುಸಲ್ಮಾನನು ಕೂಡ ಈ ದೇಶವನ್ನು ದೋಚಿಕೊಂಡು ಎಲ್ಲಿಗೂ ಹೋಗಲಿಲ್ಲ. ಇದು ಗೊತ್ತಿರಬೇಕು ನಿಮಗೆ. ಯಾರಾದರೂ ದೋಚಿದ್ದು ಅಂತ ಹೇಳಿದ್ರೆ ಹೇಳಬೇಕು. ನೀವು ಯಾರನ್ನ ದೋಚಿದ್ದೇವೆ? ನಾವು ಇಲ್ಲೇ ಇದ್ದು ಅಲ್ವಾ. ನನ್ನ ಅಜ್ಜ ಇಲ್ಲೇ ಹುಟ್ಟಿ ಬೆಳೆದಿದ್ದು, ಬಾಬರ್ ಇಲ್ಲೇ ಸತ್ತ, ಹುಮಾಯೂನ್ ಇಲ್ಲೇ ಸತ್ತ, ಶಾಜಹಾನ್ ತಾಜ್ ಮಹಲನ್ನು ಇಲ್ಲೇ ಕಟ್ಟಿದ, ಅಲ್ಲಾವುದ್ದೀನ್ ಖಲ್ಜಿ ಕುತಾಬ್ ಮಿನಾರನ್ನು ಇಲ್ಲೇ ಕಟ್ಟಿದ. ಇಲ್ಲಿ ಆದಿಲ್ ಶಾಹಿಗಳು ಬಂದು ಗೋಲ್ ಗುಂಬಜನ್ನು ಕರ್ನಾಟಕದಲ್ಲಿ ಕಟ್ಟಿದ್ದು, ಇಲ್ಲಿ ತಗೊಂಡೋಗಿ ಅರೇಬಿಯಾದಲ್ಲಿ ಕಟ್ಟಿದ್ರಾ? ಇರಲಿ. ಹೀಗಾಗಿ ಏನಾಗ್ತಿದೆ ಅಂತಂದ್ರೆ, ನಮ್ಮ ಜೊತೆ ಇರುವ ಕೆಲವು ಸಮುದಾಯಗಳು, ನಿಮ್ಮನ್ನು ಮುಸಲ್ಮಾನರನ್ನು ಸೇರಿಸಿಕೊಂಡ ಹಾಗೆ, ದಲಿತರನ್ನು ಸೇರಿಸಿಕೊಂಡ ಹಾಗೆ, ಅಥವಾ ನನ್ನಂಥವನು ಸ್ವಲ್ಪ ಹಿಂದುಳಿದ ವರ್ಗದಿಂದ ಬಂದ ನನ್ನಂಥವನ ಬಗ್ಗೆ ಕೂಡ ಸುಳ್ಳು ಕಥೆಗಳನ್ನು ಕಟ್ಟಿಕೊಂಡು ಚರಿತ್ರೆಯನ್ನು ಕಟ್ಟುವಂತ ಒಂದು ಪ್ರಯತ್ನ ನಡೀತಾ ಇದೆ. ಸುಮ್ಮನೆ ನಿಮ್ಮ ಮಕ್ಕಳಿಗೆ ಒಂದು ಉದಾಹರಣೆ ಹೇಳ್ತೀನಿ. ನಾನು 1955ರಲ್ಲಿ ಹುಟ್ಟಿದ್ದು. 1955, ನಾನು ಕಳೆದ ಶತಮಾನದಲ್ಲಿ ಹುಟ್ಟಿದವನು. ಅದು ಹುಟ್ಟಿದ್ದು ಆದಿತ್ಯವಾರ, ರವಿವಾರ, ಸಂಡೇ. ನಾನು ಅರ್ಜಿ ಹಾಕೊಂಡು ಹುಟ್ಟಿದ್ನ ಇಂಥ ದಿವಸವೇ ನಾನು ಹುಟ್ಟಬೇಕು ಅಂತ ಅರ್ಜಿ ಹಾಕಿದ್ನ? ಹುಟ್ಟಲಿಲ್ಲ, ಅರ್ಜಿ ಹಾಕಲಿಲ್ಲ, ಹುಟ್ಟಿದ ತಕ್ಷಣ ನಮ್ಮ ಅಪ್ಪ ಸ್ವಲ್ಪ ಪಂಜದವರು, ಈ ಬದಿಯಡ್ಕ ಕಾಸರಗೋಡು ಕಡೆ ಹೋಗಿ ಕೇರಳದ ಮಲಯಾಳಿಯಿಂದ ನನಗೊಂದು ಜಾತಕ ಬರೆಸಿದ. ಆ ಜಾತಕದಲ್ಲಿ ಅವ ಬರೆದು ಬಿಟ್ಟ, ಈ ಜಾತಕನಿಗೆ ವಿದ್ಯಾಯೋಗ ಇಲ್ಲವು ಅಂತ ಬರೆದು ಬಿಟ್ಟ. ನನಗೆ ವಿದ್ಯೆ ಇಲ್ಲ ಅಂತ ಅವ ಜಾತಕದಲ್ಲಿ ಬರೆದ. ಒಳ್ಳೆ ಕತೆ ಆಯ್ತಲ್ಲ. ನಾನು 1ನೇ ಕ್ಲಾಸಿಗೆ ಸೇರಬೇಕು. ನಮ್ಮ ಅಪ್ಪ ಹೇಳ್ತಾರೆ, ಲೈ
ನಿನ್ನ ಜಾತಕದಲ್ಲಿ ವಿದ್ಯೆ ಇಲ್ಲ ಅಂತ ಬರೆದಿದ್ದಾನೆ, ನನ್ನ ಹತ್ರ ದುಡ್ಡು ಇಲ್ಲ, ನಾನು ಯಾರ್ದೋ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ, ನಿನಗೆ ಯಾಕೆ ದುಡ್ಡು ಖರ್ಚು ಮಾಡಬೇಕು, ಕೆಲಸ ಮಾಡು ಅಂತ. ನೋಡಿ, ಯಾವನೋ ದರಿದ್ರ ಒಬ್ಬ ಕೇರಳದಲ್ಲಿ ಕೂತವನು ನನ್ನ ಭವಿಷ್ಯ ಬರೀತಾನೆ. ನೋಡಿ, ನನ್ನ ಭವಿಷ್ಯವನ್ನು ನಾನೇ ಬರಿಬೇಕು, ನಮ್ಮ ಭವಿಷ್ಯವನ್ನು ನಾವೇ ಬರಿಬೇಕು. ಅದನ್ನು ನಮ್ಮ ನಾಡಿ ಮಿಡಿತದ ಮೇಲೆ ಬರಿಬೇಕು, ಜಾತಕಗಳ ಮೇಲೆ ಅಲ್ಲ. ನೆನ್ಪಿಟ್ಟುಕೊಳ್ಳಿ, ನಮ್ಮ ನಾಡಿ ಮಿಡಿತದ ಮೇಲೆ ನಮ್ಮ ಭವಿಷ್ಯವನ್ನು ಕಟ್ಟಬೇಕು. ಹಸಿದವನಿಗೆ ಅನ್ನ ಕೊಡು, ಬಾಯಾರಿದವನಿಗೆ ನೀರು ಕೊಡು, ಅನ್ಯಾಯಕ್ಕೊಳಗಾದವನ ಪರವಾಗಿ ಮಾತಾಡು ಅಂತ ಹೇಳುವುದಕ್ಕೆ ಯಾವ ಶಾಸ್ತ್ರ ಧರ್ಮ ಎಂಥದ್ದು ಬೇಕಾಗಿಲ್ಲ. ನಾಡಿ ಮಿಡಿತಾ ಇದ್ರೆ ಸಾಕು. ಅವನು ಹಾಗೆ ಬರೆದು ಬಿಟ್ಟ. ಇದರಿಂದ ಎಷ್ಟು ಪ್ರಾಬ್ಲಮ್ ಆಯಿತು ಅಂದರೆ, ನನಗೆ ಹೈಸ್ಕೂಲಿಗೆ ಸೇರುವಾಗ ಅದೇ ಸಮಸ್ಯೆ, ಕಾಲೇಜಿಗೆ ಸೇರುವಾಗ ಅದೇ ಸಮಸ್ಯೆ, MAಗೆ ಸೇರುವಲ್ಲಿವರೆಗೆ ಅದೇ ಸಮಸ್ಯೆ. ನಿನಗೆ ವಿದ್ಯೆ ಇಲ್ಲ ಅಂತ. ನಾನು ಓದ್ತಾ ಇದ್ದೇನೆ, ಫಸ್ಟ್ ಕ್ಲಾಸ್ ಬರ್ತಾ ಇದ್ದಾನೆ, ಫಸ್ಟ್ ರ್ಯಾಂಕ್ ಬರ್ತಾ ಇದ್ದಾನೆ. ನಮ್ಮ ಅಪ್ಪ ಜಾತಕದ ನಂಬಿಕೆ ಹೋಗೋದಿಲ್ಲ ಅವರಿಗೆ. ಆಮೇಲೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ PhD ಆದ ಮೇಲೆ ಆ PhD ಸರ್ಟಿಫಿಕೇಟ್ ತೊಗೊಂಡೋಗಿ ಅಪ್ಪನ ಎದುರುಗುಟ್ಟ, ಅಪ್ಪ ದಯವಿಟ್ಟು ಇನ್ನೂ ನನಗೆ ವಿದ್ಯೆ ಇಲ್ಲ ಅಂತ ಹೇಳಬೇಡ, ನಾನು ಮಂಗಳೂರು ಯೂನಿವರ್ಸಿಟಿಯಿಂದ PhD ತಗೊಂಡಿದ್ದೇನೆ ನೋಡಪ್ಪ ಅಂತ ಅಂದೆ ನಾನು. ಅಪ್ಪ ಸುಮ್ಮನಾದರು. ಪಾಪ ಅವರ ಕಣ್ಣಲ್ಲಿ ನೀರು ಬಂತು, ನನಗೆ ದುಃಖ ಆಗ್ತದೆ ಅದನ್ನು ಹೇಳುವಾಗ. ಅಲ್ಲಿಂದ ನಿಂತು ಅಂದರೆ ಇದನ್ನು ಯಾರು ಕಟ್ತಾರೆ ಅಂದರೆ, ನಿಮ್ಮ ಬಗ್ಗೆ ಸುಳ್ಳು ಕಥೆಗಳನ್ನು ಕಟ್ಟುವಂಥ ಒಂದು ದೊಡ್ಡ ಲೋಕ ಇದೆಯಲ್ಲ, ಆ ಲೋಕವನ್ನು ಒಡಿಬೇಕಾದ್ರೆ ನೀವೆಲ್ಲ ಸರಿಯಾದ ಶಿಕ್ಷಣ ಪಡಿಬೇಕು. ನೋ ವೇ, ಬೇರೆ ದಾರಿಯೇ ಇಲ್ಲ. ನೀವು ಶಿಕ್ಷಣ ಪಡೆಯದೆ ಹೋದರೆ, ಸರಿಯಾದ ಶಿಕ್ಷಣ ಪಡೆಯದೆ ಹೋದರೆ ನಿಮ್ಮನ್ನು ಯಾರು ಬೇಕಾದರೂ ಮೋಸ ಮಾಡ್ಬೋದು. ಅದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೇನೆ ಅಂತ ಹೇಳಿದ್ದು, 1747ರಲ್ಲಿ ಸಿರಾಜುದ್ದೌಲಾ ಅಧಿಕಾರ ಕಳ್ಕೊಂಡ ಮೇಲೆ ಇವರು 600 ವರ್ಷ ಮುಸಲ್ಮಾನರು ಭಾರತವನ್ನು ದೋಚಿದ್ರು, ಶ್ರೀಮಂತರಾದರು ಅಂತ ಹೇಳಿದ್ರೆ, ಇದ್ದಕ್ಕಿದ್ದಾಗೆ 1947ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಮುಸಲ್ಮಾನರು ಯಾಕೆ ಬಡವರಾಗಿದ್ರು? ಹೆಚ್ಚಿನವರು, ಕೆಲವರು ಬಿಟ್ಟರೆ ಎಕ್ಸೆಪ್ಷನ್, ಕೆಲವರು ಬಾಂಬೆಯಲ್ಲಿ, ಕಲ್ಕತ್ತಾದಲ್ಲಿ, ಡೆಲ್ಲಿಯಲ್ಲಿದ್ದ ಕೆಲವು ಶ್ರೀಮಂತ ಮುಸಲ್ಮಾನರು ಬಿಟ್ಟರೆ ಬಹುತೇಕ ಮುಸಲ್ಮಾನರು ಬಡವರಾದ್ದು ಹೇಗೆ? 600 ವರ್ಷ ನೀವು ಆಳಿದ್ದೇ ಹೌದಾಗಿದ್ರೆ, 600 ವರ್ಷ ದೇಶವನ್ನು ದೋಚಿದ್ದೇ ಹೌದಾಗಿದ್ರೆ, ಈ ದೇಶದ 90% ಮುಸ್ಲಿಮರು ಬಡವರಾಗಿ ಯಾಕೆ ಉಳಿದ್ರು? ಇವರಿದ್ರ ಸಂಪತ್ತನ್ನು ಯಾರು ಕಿತ್ಕೊಂಡ್ರು? ಇದಕ್ಕೆ ಉತ್ತರವನ್ನು ನಾವು ಕಂಡುಕೊಳ್ಬೇಕಾಗ್ತದೆ. ಆದ್ದರಿಂದ ಒಂದು ಸೂಚನೆಯನ್ನು ನಿಮಗೆ ನಾನು ಹೇಳೋದು, ನಿಮ್ಮಲ್ಲಿ ಯಾರಾದರೂ ಮುಂದೆ ಸಂಶೋಧನೆ ಮಾಡುವರಿದ್ರೆ, ಓದುವವರಿದ್ದರೆ ಇದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದಬಹುದು ಅಂತ ಹೇಳುವುದಕ್ಕೆ ಈ ಮಾತು ಹೇಳುವುದು ನಾನು. 1760 ನೋಡಿ, 47ಕ್ಕೆ ಸಿರಾಜುದ್ದೌಲಾ ಅಧಿಕಾರ ಕಳ್ಕೊಂಡ. 1760ರಿಂದ 1800ರವರೆಗೆ 40 ವರ್ಷಗಳ ಕಾಲ ಬ್ರಿಟಿಷರ ವಿರುದ್ಧ ಮೊದಲು ಬಂಡಾಯ ಎದ್ದವರು ಬಂಗಾಳದ ಮುಸ್ಲಿಂ ಫಕೀರರು. ನೆನ್ಪಿಟ್ಟುಕೊಳ್ಳಿ, ಫಕೀರರ ದಂಗೆ ಅಂತ ಓದಿ. ಯು ಗೋ ಟು ಗೂಗಲ್ ಅಂಡ್ ಆಸ್ಕ್ ಫಾರ್ ರೆಬೆಲಿಯನ್ ಆಫ್ ಫಕೀರ್ಸ್ ಅಂತ ಕೇಳಿ. ಇಟ್ ವಿಲ್ ಟೇಕ್ ಯು ಟು ಎ ಸರ್ಟನ್ ಸೈಟ್ and it will take you to a lot of articles. Read that. ಭಾರತ ಇನ್ನೂ ಕೂಡ ಸ್ವಾತಂತ್ರ್ಯದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡಲಿಕ್ಕೆ ಮೊದಲೇ ಮುಸಲ್ಮಾನರು 1760ರಿಂದ 1800ರವರೆಗಿನ 40 ವರ್ಷಗಳ ಕಾಲ ಬಂಗಾಳದ ಫಕೀರರ ದಂಗೆ ಅಂತ ಮಾಡಿದರು. ಬ್ರಿಟಿಷರೊಂದು ಕಾನೂನು ತಂದು ಇವರು ದರೋಡೆ, ಫಕೀರರು ನಿಮ್ಗೆ ಗೊತ್ತಲ್ಲ, ಸೂಫಿಗಳಾಗಿದೆ, ಅಂದರೆ ಸೂಫಿಗಳಲ್ಲ ಅವರು, ಆದರೆ ಅವರು ಬಾವುಲುಗಳೆಲ್ಲ ಈಗಲೂ ಇದ್ದಾರೆ, ಬಂಗಾಳದಲ್ಲಿ ಬಾವುಲುಗಳು ಈಗಲೂ ಇದ್ದಾರೆ. ಹಾಡು ಹೇಳ್ಕೊಂಡು ಮನೆ ಮನೆ ಹೋಗೋದು ಎಲ್ಲ ಮಾಡ್ತಾ ಇದ್ರು. ಬ್ರಿಟಿಷರು ಅದನ್ನು ನಿಷೇಧಿಸಿದರು, ಇವರು ಹೋರಾಟ ಮಾಡಿದರು. ಅಂದರೆ ನಾನು ಹೇಳೋದೇನೆಂದರೆ, ಭಾರತದ ಸ್ವಾತಂತ್ರ್ಯ ಹೋರಾಟದ ಮೂಲ ಬೀಜಗಳಿದೆಯಲ್ಲ, ಅದನ್ನು ಬಿತ್ತಿದವರು ಮುಸ್ಲಿಮರು ಎಂಬುದು ನಿಮ್ಮ ಹೆಮ್ಮೆಗೆ ಕಾರಣ ಆಗಬೇಕು, ನಮ್ಮ ಹೆಮ್ಮೆಗೆ ಕಾರಣ ಆಗಬೇಕು. ಅದು ಮರಿಬಾರದು. ಇದನ್ನು ಯಾರು ನೀವು ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ, ನೀವು ಫಕೀರರ ದಂಗೆ ಫಸ್ಟ್ ಓದಿಕೊಂಡು ಬಾ, ಆಮೇಲೆ ಚರ್ಚೆ ಮಾಡೋಣ ಅಂತೇಳಿ. ಅಥವಾ ನೀವು ಇನ್ನೊಂದು ಸಾರಿ ನನ್ನನ್ನು ಕರೀರಿ, ನಾನು ಫಕೀರರ ದಂಗೆ ಬಗ್ಗೆ 2 ಗಂಟೆ ಮಾತಾಡ್ತೀನಿ ನಾನು, ಆಯಿತಾ? ಅದು ಆಯಿತು, ನಾನು ಇದರ ಎಲ್ಲ ಕತೆ ಹೇಳಿದರೆ 5 ಗಂಟೆವರೆಗೆ ಆಗ್ತದೆ. 1857ರಲ್ಲಿ ದೆಹಲಿಯ ಮೊದಲ ಸ್ವಾತಂತ್ರ್ಯ ಹೋರಾಟ ಆದ ಮೇಲೆ 27,000 ಮುಸಲ್ಮಾನರು ಡೆಲ್ಲಿಯಲ್ಲಿ ಸತ್ತರು. 27,000, 27,000 ಮುಸ್ಲಿಮ್ಸ್ ಮೆಸಾಕರ್ಡ್. ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ 40 ವರ್ಷ ಫಕೀರರು ಹೋರಾಟ ಮಾಡಿದರೆ 27,000ಕ್ಕಿಂತ ಹೆಚ್ಚು ಮುಸ್ಲಿಮರು ಡೆಲ್ಲಿಯಲ್ಲಿ ಪ್ರಾಣ ಬಿಟ್ಟರು.
ಅಸ್ಗರಿ ಮೇಡಮ್ ಅಂತ ಒಬ್ಬರನ್ನ ಬೆಂಕಿ ಹಚ್ಚಿಕೊಂಡ್ರು. ಒಬ್ಬಳು ಮಹಿಳೆ ಡೆಲ್ಲಿಯಲ್ಲಿ ಹಡ್ಸನ್ ಅಂತ ಕೊಂದಾಕಿದ. ದೆಹಲಿ ಅಕ್ಬರ್ ಅಂತ ಒಂದು ಪೇಪರ್ ನಡೆಸ್ತಾ ಇದ್ರು ಒಬ್ರು ಮುಸಲ್ಮಾನ, ಅವನನ್ನು ಜೈಲಲ್ಲಿ ಗುಂಡು ಹಾಕಿಕೊಂಡ್ರು. ಹೀಗೆ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯದ ಕಿಚ್ಚನ್ನ ಭಾರತದಲ್ಲಿ ಹಬ್ಬಿಸಿದ ಮುಂಚೂಣಿಯಲ್ಲಿದ್ದವರು ಭಾರತೀಯ ಮುಸ್ಲಿಮರು. ಇವತ್ತು ಯಾರು ಮುಸ್ಲಿಮರ ವಿರುದ್ಧ ದ್ವೇಷ ಸಾಧಿಸ್ತಿದ್ದಾರ ಅವರ 10 ಜನ ಕೂಡ ಸಾಯಲಿಲ್ಲ ಸ್ವಾತಂತ್ರ್ಯಕ್ಕೆ. ಮುಸಲ್ಮಾನರು 28,000 ಮುಸಲ್ಮಾನರು ಸತ್ರು. ಇರಲಿ, ಚರಿತ್ರೆ. ಇದ್ರ ಜೊತೆಗೆ ನೋಡಿ, ಒಂದು ನಿಮ್ಮಲ್ಲಿ ಯಾರಾದರೂ ಆಸಕ್ತಿ ಇದ್ರೆ ಗಮನಿಸಬೇಕು. ಮುಸಲ್ಮಾನರು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾಗ ಬ್ರಿಟಿಷರನ್ನು ಮಾತ್ರ ವಿರೋಧಿಸಿದ್ದಲ್ಲ, ಇಂಗ್ಲಿಷನ್ನು ಕೂಡ ವಿರೋಧಿಸಿದರು. ಹಿಂದೂಗಳು ಏನು ಮಾಡಿದ್ರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳುವಾಗ ಇಂಗ್ಲಿಷರನ್ನು ವಿರೋಧಿಸಿದ್ರು, ಆದರೆ ಇಂಗ್ಲಿಷನ್ನು ಕಲ್ತು. ರಾಜಾ ರಾಮಮೋಹನ್ ರಾಯ್, ದಯಾನಂದ ಸರಸ್ವತಿ, ಮಹಾತ್ಮ ಗಾಂಧಿ, ವಲ್ಲಭಾಯಿ ಪಟೇಲ್, ಇವರಲ್ಲಿ ನೆಹರು, ಇವರಲ್ಲಿ ಹೆಚ್ಚಿನವರು ಬ್ರಿಟಿಷರ ವಿರುದ್ಧ ನೀವು ಹೋರಾಟ ಮಾಡ್ತಾ ಇರುವಾಗಲೇ ಇಂಗ್ಲೆಂಡ್ಗೆ ಹೋಗಿ ಇಂಗ್ಲಿಷ್ ಕಲ್ತು ಬಂದರು, ಗಾಂಧಿ ಸಹಿತವಾಗಿ. ಅರ್ಥ ಆಯ್ತಲ್ಲ ನಿಮಗೆ? ಮುಸಲ್ಮಾನರು ಇಂಗ್ಲಿಷನ್ನು ವಿರೋಧಿಸಿದರು, ಇಂಗ್ಲಿಷರನ್ನು ವಿರೋಧಿಸಿದರು. ದೇ ಒಪೋಸ್ ದ ಇಂಪೀರಿಯಲ್ ಪವರ್ ಲೆಡ್ ಬೈ ಇಂಗ್ಲಿಷ್, ಕೊಲೋನಿಯಲ್ ಪವರ್ಸ್ ಅಂತ ಹೇಳ್ತೀವಿ ನಾವು. ಅಟ್ ದ ಸೈಮಲ್ಟೇನಿಯಸ್ಲಿ ದೇ ಆಲ್ಸೋ ಅಪೋಸ್ ಇಂಗ್ಲಿಷ್ ಎಸ್ ಎ ಲ್ಯಾಂಗ್ವೇಜ್. ಇನ್ಸ್ಟೆಡ್ ದೇ ಸಪೋರ್ಟೆಡ್ ಉರ್ದು. ನಾನರ ಇಡೀ ಚರಿತ್ರೆಯನ್ನು ಹೇಳೋದಿಲ್ಲ ನಾನು. ಆದರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಇಂಗ್ಲಿಷನ್ನು ತಿರಸ್ಕರಿಸಿ ಉರ್ದು ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದರು. ಇಡೀ ಉತ್ತರ ಭಾರತದಲ್ಲಿ ಉರ್ದು ಶಾಲೆಗಳಿದ್ದವು. ಇಂಗ್ಲಿಷಿನ ವಿರುದ್ಧವಾಗಿ ಒಬ್ಬರು ಇಬ್ಬರು ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ಮಹನೀಯರು. ಮುಸ್ಲಿಮರಿಗೂ ಕೂಡ ಇಂಗ್ಲಿಷ್ ಎಜುಕೇಷನ್ ಬೇಕು ಅಂತ ಹೇಳಿ ಒಂದು ಕಾಲೇಜು ಶುರು ಮಾಡಿದ್ರು. ಅದು ಜನಪ್ರಿಯವಾಯಿತು, ಅದರಲ್ಲಿ ಅನೇಕರು ಇಂಗ್ಲಿಷ್ ಕಲ್ತರು. ಅದು ಒಂದು ಸಣ್ಣ ಭಾಗ ಇದೆ. ಬಟ್ ಹೆಚ್ಚಿನ ಮುಸಲ್ಮಾನರು ಇಂಗ್ಲಿಷರನ್ನೂ ವಿರೋಧಿಸಿದ್ರು, ಇಂಗ್ಲಿಷನ್ನೂ ವಿರೋಧಿಸಿದ್ರು, ಉರ್ದುವಿನ ಕಡೆಗೆ ಚಾಚಿದ್ರು. ನೋಡಿ, ದುರ್ದೈವ, ಸ್ವಾತಂತ್ರ್ಯ ಹೋರಾಟ ನಡೀತಾ ಇದ್ದಾಗ ನೀವು 1930ರಿಂದ 47ರವರೆಗಿನ 17 ವರ್ಷದ ಚರಿತ್ರೆಯನ್ನು ನೋಡಿದರೆ, ಆವಾಗ ಉತ್ತರ ಭಾರತದಲ್ಲಿ ಹಿಂದಿ ರಾಷ್ಟ್ರ ಹೋರಾಟದ ಕಾರಣ ಇಟ್ಟುಕೊಂಡು ಉರ್ದುವನ್ನು ಹಿಂದೆ ತಳ್ತಾ ಬಂತು. ಇದರಲ್ಲಿ ಹಿಂದೂ ಪಾಲಿಟಿಕ್ಸ್ ಕೂಡ ಸ್ವಲ್ಪ ಇದೆ, ಲ್ಯಾಂಗ್ವೇಜ್ ಪಾಲಿಟಿಕ್ಸ್ ಕೂಡ ಇದೆ. ನಾನು ಅದನ್ನು ರಿಲಿಜಿಯಸ್ ಆಗಿ ನೋಡುವುದಿಲ್ಲ. ಐ ಕಾಲ್ ಇಟ್ ಎಸ್ ಎ ಲ್ಯಾಂಗ್ವೇಜ್ ಪಾಲಿಟಿಕ್ಸ್. ಇನ್ಫ್ಯಾಕ್ಟ್ ಈ ಲ್ಯಾಂಗ್ವೇಜ್ ಪಾಲಿಟಿಕ್ಸ್ ಇಂದ 1947ಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ಹಿಂದಿ ವ್ಯಾಪಕವಾಗಿತ್ತು, ಉರ್ದು ಹಿಂದೆ ಹೋಯಿತು. ಮುಸಲ್ಮಾನರು, ಹೆಚ್ಚಿನ ಮುಸಲ್ಮಾನರು ಸ್ವಾತಂತ್ರ್ಯದಲ್ಲಿ ಅಶ್ಫಕುಲ್ಲಾ ಖಾನ್ ಪ್ರಾಣತ್ಯಾಗ ಮಾಡಿದ. ಖಿಲಾಫತ್ ಚಳವಳಿ ನಿಮಗೆ ಗೊತ್ತಿದೆ. ಅನೇಕ ಚಳುವಳಿ, ನಾನು ಹೇಳಿದ 27,000 ಮುಸಲ್ಮಾನರು 1857ರಲ್ಲಿ ಸತ್ರು. 2,000 ಡೆಲ್ಲಿಯ ಮುಸಲ್ಮಾನರನ್ನ 2 ವರ್ಷಗಳ ಕಾಲ ಹೊರಗೆ ಹಾಕಿದ್ರು. 1859ಕ್ಕೆ ಡೆಲ್ಲಿಯಿಂದ ಹೊರಗೆ ಲಕ್ನೋ, ಫಿರೋಜಾಬಾದ್ ಆ ಕಡೆ ಹೋದ ಮುಸಲ್ಮಾನರು 2 ವರ್ಷ ಕಳೆದು ವಾಪಸ್ಸು ಡೆಲ್ಲಿಗೆ ಬಂದಾಗ ಅವರಿಗೆ ಕುಳಿತುಕೊಳ್ಳಿಕ್ಕೆ ಒಂದು ಮನೆ ಇರಲಿಲ್ಲ, ಒಂದು ಚಾಪೆ ಇರಲಿಲ್ಲ. ಬಿಕಾರಿಗಳಾಗ್ಬಿಟ್ರು 2 ವರ್ಷದಲ್ಲಿ. ಯಾಕಂದ್ರೆ ಸ್ವಾತಂತ್ರ್ಯದ ಹೋರಾಟ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು. ಸೊ ಬ್ರಿಟಿಷರ್ಸ್ ಏನು ಮಾಡಿದ್ರು, ನಮ್ಮ ನಂಬರ್ 1 ಎನಿಮಿಗಳು ಮುಸಲ್ಮಾನರು ಅಂತ ಬ್ರ್ಯಾಂಡ್ ಮಾಡಿದ್ರು. ಚರಿತ್ರೆ ಇದು, ನಾನು ಹೇಳ್ತಾ ಇರೋದು. ಪುಸ್ತಕಗಳನ್ನು ಓದಿ, ನಮ್ಮ ನಂಬರ್ 1 ಎನಿಮಿ ಮುಸಲ್ಮಾನರು. ಹೀಗೆ ಮಾಡಿದ್ದರಿಂದ ಮುಸಲ್ಮಾನರು, ನಾನು ಆಗಲೇ ಹೇಳಿದ ಹಾಗೆ, ತುಂಬ ಮುತುವರ್ಜಿಯಿಂದ, ಉತ್ಸಾಹದಿಂದ ಭಾರತ ಮಾತೆಯ ಉಳಿವಿಗೋಸ್ಕರ ನಿರ್ಣಾಯಕ ಪಾಲ್ಗೊಂಡ್ರು. ಇಂಗ್ಲಿಷನ್ನು ತಿರಸ್ಕರಿಸಿದರು, ಇಂಗ್ಲಿಷರನ್ನು ತಿರಸ್ಕರಿಸಿದರು. ಅದರ ಬದಲು ಉರ್ದುವನ್ನು ಪ್ರೋತ್ಸಾಹಿಸಿದರು, ಹಿಂದಿಯನ್ನು ಪ್ರೋತ್ಸಾಹಿಸಿದರು. ಬಟ್ ದುರ್ದೈವ, 1947 ಸ್ವಾತಂತ್ರ್ಯ ಬಂದಾಗ ಬ್ರಿಟಿಷರು ಬಿಟ್ಟು ಹೋದ ಆಡಳಿತ ವ್ಯವಸ್ಥೆ ಇತ್ತಲ್ಲ, ಅಡ್ಮಿನಿಸ್ಟ್ರೇಟಿವ್
ಏನದು ಒಂದು ಒಂದು ರೂಪ ಇದೆಯಲ್ಲ, ಫಾರ್ಮ್ ಇದೆಯಲ್ಲ, ಅದನ್ನು ತುಂಬಿಕೊಳ್ಳುವುದಕ್ಕೆ ಅದು ಬ್ರಿಟಿಷರದೇ. ಅದು ಇನ್ನೂ ಕೂಡ ಈ ಪೊಲೀಸ್ ವ್ಯವಸ್ಥೆ ಬ್ರಿಟಿಷರದ್ದು. ಈಗ ನಮ್ಮ ಅನೇಕ UAPA ಈಗ ಹಾಕಿ ಎಲ್ಲರನ್ನೂ ಒಳಗೆ ಹಾಕ್ತಾ ಇದ್ದಾರೆ ಅಮಿತ್ ಶಾ ಅವರು. ಅದೆಲ್ಲ ಬ್ರಿಟಿಷರು ತಂದದ್ದು. ಅವರು ಇಂಡಿಯನೈಸೇಷನ್ ಅಂತ ಅಮಿತ್ ಶಾ ಮತ್ತು ಮೋದಿ ಅವರು ಹೇಳಿದಾಗ ನಾನು ಎಷ್ಟೋ ಬಾರಿ ಹೇಳುದುಂಟು, ಫಸ್ಟ್ ಯು ಇಂಡಿಯನೈಸ್ ದಿಸ್ ಲಾಸ್, ಪೊಲೀಸ್ ಲಾಸ್. ನೀವು ಬ್ರಿಟಿಷರ ಕಾನೂನು ಇಟ್ಟುಕೊಂಡು ನಮ್ಮನ್ನು ಒಳಗಾಗ್ತಾ ಇದ್ದೀರಾ, ನಮ್ಮ ದೇಶಕ್ಕೆ ನಮ್ಮದೇ ಕಾನೂನು ಇಲ್ವಾ ಅಂತ ನಾವೆಲ್ಲ ಗಲಾಟೆ ಮಾಡಿದ್ದಕ್ಕೆ ಈಗ ಹೆಸರು ಚೇಂಜ್ ಮಾಡಿದ್ದಾರೆ, ಭಾರತೀಯ ಕಾನೂನು. ಕಾನೂನು ಅದೇ. ನಮ್ಮಲ್ಲಿ ಇಲ್ಲಿ ತುಳು ಬಂದರೆ ನಿಮಗೆ ಗೊತ್ತಿದೆ, ಒಂದು ತುಳುಟು ಗಾದೆಂಡು, ಕೆಬಿ ಕೊಯ್ತು ಕೆಪ್ಪಟೆ ಗಂಟಾವಣೆ ಅಂತ. ಕೆವಿ ಕೊಯ್ಯುವುದು ಅಲ್ಲಿಗೆ ಅಂಟಿಸುವುದು, ಇದು ಹಾಗೆ ಮಾಡ್ತಾ ಇದ್ದಾರೆ. ಇರಲಿ. 47ಕ್ಕೆ ಸ್ವಾತಂತ್ರ್ಯ ಬಂದಾಗ ಬ್ರಿಟಿಷರು ಬಿಟ್ಟು ಹೋದ ಆಡಳಿತ ವ್ಯವಸ್ಥೆಗೆ ನುಗ್ಗಿಕೊಳ್ಳುವುದಕ್ಕೆ ಇಂಗ್ಲಿಷ್ ಕಲಿತ ಮುಸಲ್ಮಾನರು ದೊಡ್ಡ ಸಂಖ್ಯೆಯಲ್ಲಿ ಸಿಗಲೇ ಇಲ್ಲ. ಯಾಕೆಂದ್ರೆ ಸ್ವಾತಂತ್ರ್ಯಕ್ಕೋಸ್ಕರ ಅವರು ಇಂಗ್ಲಿಷನ್ನು ಬಲಿ ಕೊಟ್ಟಿದ್ರು. ಆದರೆ ಇಂಗ್ಲೆಂಡಿಗೆ ಹೋಗಿ ಇಂಗ್ಲಿಷರನ್ನು ವಿರೋಧಿಸುವುದರ ಜೊತೆಗೆ ಇಂಗ್ಲಿಷನ್ನು ಕಲಿತ ಎಮರ್ಜಿಂಗ್ ಮಿಡಲ್ ಕ್ಲಾಸ್ ಇಂಗ್ಲಿಷ್ ಸ್ಪೀಕಿಂಗ್ ಪೀಪಲ್, ಮಧ್ಯಮ ವರ್ಗದ ಇಂಗ್ಲಿಷ್ ಮಾತಾಡಬಲ್ಲ ಹಿಂದೂಗಳ ದೊಡ್ಡ ವರ್ಗ 47ರಲ್ಲಿ ಬಿಟ್ಟು ಹೋದ ಆಡಳಿತ ವ್ಯವಸ್ಥೆಯನ್ನು ಹಿಡ್ಕೊಳ್ಳುವುದಕ್ಕೆ ತಯಾರಾಗಿತ್ತು. ದೇ ಗಾಟ್ ದ ಜಾಬ್. ಮುಸಲ್ಮಾನರಿಗೆ ಆಗಲಿಲ್ಲ, ಯಾಕಂದ್ರೆ ಇಂಗ್ಲಿಷ್ ಓದಿರಲಿಲ್ಲ. ಉರ್ದು ಏನಾಯಿತು, 1930 1947 ಹಿಂದಿ ಪಾಲಿಟಿಕ್ಸ್ಗೆ ಸಿಕ್ಕಿ ಉರ್ದು ಕೂಡ ಹಿಂದೆ ಹೋಯಿತು. ಸೊ 47 ಸ್ವಾತಂತ್ರ್ಯ ಬಂದಾಗ ಭಾರತೀಯ ಮುಸಲ್ಮಾನರಿಗೆ ಉರ್ದು ಅವರ ಕೈ ಹಿಡಿಲಿಲ್ಲ, ಇಂಗ್ಲಿಷ್ ಅವರ ಕೈ ಹಿಡಿಲಿಲ್ಲ, ಆಡಳಿತದಲ್ಲಿ ಅವರಿಗೆ ಸರಿಯಾದ ಜಾಗ ಇಲ್ಲ. ಜವಾಹರ್ಲಾಲ್ ನೆಹರು ಬರೀತಾರೆ, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡಲಿಕ್ಕೆ ನನಗೆ ಸರಿಯಾದ ಮುಸಲ್ಮಾನರು ಸಿಗಲಿಲ್ಲ ಅಂತ ಅವರ ಆತ್ಮಚರಿತ್ರೆಯ ಕೊನೆಯ ಭಾಗದಲ್ಲಿ ಬರೀತಾರೆ ನೋಡಿ. ಅಲ್ಲಿಂದ ಮುಸಲ್ಮಾನರು ಹಿಂದೆ ಬೀಳಲಿಕ್ಕೆ ಶುರುವಾದ, ಇವತ್ತಿನವರೆಗೆ ಹಿಂದೆ ಬೀಳಲಿಕ್ಕೆ ಶುರು ಆಗ್ತಾ ಇದ್ದಾರೆ. ಆದರೆ ಸಂತೋಷ, ಈಗ ಸಾಹೇಬರು ಹೇಳಿದ ಹಾಗೆ ಸಂಸ್ಥೆಗಳು, ಧಾರ್ಮಿಕ ಎಜುಕೇಷನ್, ಸೆಕ್ಯುಲರ್ ಎಜುಕೇಷನ್, ಮಾಡರ್ನ್ ಎಜುಕೇಷನ್, ಇದನ್ನೆಲ್ಲ ಸೇರಿ ನೀವೆಲ್ಲ ಮುಂದೆ ಬರ್ತಾ ಇದ್ದೀರಲ್ಲ, ತುಂಬಾ ತುಂಬಾ ಸಂತೋಷದ ವಿಷಯ. ಇದರಲ್ಲಿ ಪಾಲ್ಗೊಳ್ಳುತ್ತಿರುವ ನಿಮಗೆ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ. ಇದು ಒಂದು ಪಾಯಿಂಟ್. ಇನ್ನು 2 ಪಾಯಿಂಟ್ ಹೇಳಬೇಕು ನಾನು. ಕರಾವಳಿಗೆ, ನಮ್ಮ ಊರಿಗೆ, ಮಂಗಳೂರು, ಕಾಸರಗೋಡು, ಇಲ್ಲಿಗೆ ಸುಮಾರು ಪ್ರಾಫೆಟ್ ಮಹಮ್ಮದ್ ಅವರ ಕಾಲಘಟ್ಟದಲ್ಲಿ ಇಸ್ಲಾಂ ಪ್ರವೇಶ ಮಾಡಿದೆ. 7ನೇ ಶತಮಾನಕ್ಕೆ ಪ್ರವೇಶ ಮಾಡಿದೆ. ಅಂದ್ರೆ ಇಲ್ಲಿರುವ ಕರಾವಳಿಯ ಮುಸಲ್ಮಾನರಿಗೆ ಸುಮಾರು 1700 ವರ್ಷಗಳ ಇತಿಹಾಸ ಇದೆ. ಎಷ್ಟೋ ಸಮುದಾಯಗಳು ಆಮೇಲೆ ಕರಾವಳಿಗೆ ಬಂದವು. ಗಾಣಾಪತ್ಯರು, ಆಮೇಲೆ ಶಂಕರನ ಅನುಯಾಯಿಗಳು, ಅದ್ವೈತಿಗಳು, ದ್ವೈತಿಗಳು, ಗಾಣಾಪತ್ಯರು, ಇದು ಬೇರೆ ಇದೆ, ಅದೆಲ್ಲ ಆಮೇಲೆ ಬಂತವರು. ನಾನು ಧರ್ಮದ ಚರಿತ್ರೆ ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಕ್ರಿಸ್ತಶಕ 7ನೇ ಶತಮಾನಕ್ಕೆ ಮುಸಲ್ಮಾನರು ಭಾರತಕ್ಕೆ ಬಂದು ಹೇಗೆ ಈ ಕರಾವಳಿ ಭಾಗವನ್ನು ಜಗತ್ತಿಗೆ ತೋರಿಸಿದರು ಎಂಬುದಕ್ಕೆ 2 ಉದಾಹರಣೆ ಕೊಡ್ತೀನಿ. 2 ಉದಾಹರಣೆ, ನಿಮಗೆ ಇಂಟ್ರೆಸ್ಟಿನ ವಿಷಯ ಇದು. ಅಂದರೆ ನಾನು ಏನಂದರೆ, ಒಂದು ವಿಷಯ ಸರ್, ಐ ಮೇ ಬಿ ರಾಂಗ್, ಬಟ್ ನಮ್ಮ ಬಗ್ಗೆ ನಾವು ಹೆಮ್ಮೆ ಪಟ್ಟುಕೊಳ್ಳದೆ ಹೋದರೆ ನಮಗೆ ಹೋರಾಟವನ್ನು ಕಟ್ಟಕ್ಕಾಗಲ್ಲ. ಅದು ಫಾಲ್ಸ್ ಹೆಮ್ಮೆ ಆಗಬಾರದು. ಸುಳ್ಳುಗಳ ಮೇಲೆ ನಮ್ಮ ಅಭಿಮಾನವನ್ನು, ಸ್ವಾಭಿಮಾನವನ್ನು, ಹೋರಾಟವನ್ನು ಕಟ್ಟಿಕೊಳ್ಳಕ್ಕಾಗಲ್ಲ. ನಿಜದ ನೆಲೆಗಳ ಮೇಲೆ ಹೋರಾಟವನ್ನು ಕಟ್ಟಬೇಕು. ಆ ನಿಜ ಏನು ಹೇಳ್ತೀನಿ ನಾನು. 7ನೇ ಶತಮಾನ ನೋಡಿ, ತೆಂಗಿನಕಾಯಿ ಗೊತ್ತಲ್ಲ, ತೆಂಗಿನಕಾಯಿ ಗೊತ್ತಲ್ಲ ನಿಮಗೆ, ತೇಂಗ ಅಂತ ಹೇಳ್ತೀವಲ್ಲ ಬ್ಯಾರಿ ಭಾಷೆಯಲ್ಲಿ. ಇದು ಮಲೇಷ್ಯಾದ, ನಮ್ಮ ಭಾರತದಲ್ಲಿ ಇರಲಿಲ್ಲ ಇದು. ಮಲೇಷ್ಯಾದಲ್ಲಿ ತೆಂಗಿನಕಾಯಿ ಸಮುದ್ರಕ್ಕೆ ಬಿದ್ದು, ಅದು ಸಣ್ಣ ತೆಂಗಿನಕಾಯಿ, ಚೆರಿಯದು, ಸಣ್ಣದು, ತೇಲ್ತಾ 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 ಶ್ರೀಲಂಕಾಕ್ಕೆ ಬಂತದು ತೆಂಗಿನಕಾಯಿ ಕೊಡಲ್ನಲ್ಲಿ. ಸೊ 7ನೇ ತೆಂಗಿನಕಾಯಿದು ಹೇಳ್ತಾ ಇದ್ದೆ ನಾನು. ತೆಂಗಿನಕಾಯಿ ನೋಡಿ, ಮಲೇಷ್ಯಾದಿಂದ, ನಮ್ಮ ಊರಿದ್ದಲ್ಲದು. ಈಗ ತೆಂಗಿನಕಾಯಿ ಇಲ್ಲಿ ಎಲ್ಲ ಬೆಳೀತದೆ, ಮತ್ತು ನಮ್ಮ ಆಹಾರದ ಪ್ರಮುಖ ಭಾಗ ತೆಂಗಿನಕಾಯಿ. ಆದರೆ ಅದು ಈ ಊರಿದ್ದಲ್ಲ. ಅದು ನೋಡಿ, ಮಲೇಷ್ಯಾದಿಂದ ಶ್ರೀಲಂಕಾಕ್ಕೆ ಹೋಯ್ತದು. ಶ್ರೀಲಂಕಾದಿಂದ ತೇಲ್ತಾ 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 ಕೇರಳ, ಮಲಬಾರು ಅಂದರೆ ತ್ರಿವೆಂಡ್ರಮ್ಮಿಗೆ ಬಂದು ಕೇರಳಕ್ಕೆ ಪ್ರವೇಶ ಮಾಡಿತದು. ಪ್ರವೇಶ ಮಾಡಿ 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 ಉತ್ತರ ಕೇರಳಕ್ಕೆ ಬಂದು, ನಿಮಗೆ ಆಶ್ಚರ್ಯ ಆಗ್ಬೋದು,
ನಿಮಗೆ ಸಂಶೋಧನೆ ಮಾಡಬೇಕಾದ ವಿಷಯ. ನಾನು ಇದನ್ನು ಮೊನ್ನೆ ತ್ರಿಕಾರಿಪುರದಲ್ಲಿ ಹೇಳಿದೆ. ನಾನು ಅವ್ರಿಗೆ ಆಶ್ಚರ್ಯ ಆಯಿತು. ತೆಂಗಿನಕಾಯಿ ಬಂದು 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 ನಿಮಗೆ ಕಾಸರಗೋಡಿನ ದಕ್ಷಿಣಕ್ಕೆ ಚಂದ್ರಗಿರಿ ನದಿ ಇದೆ ಅಲ್ವಾ? ಚಂದ್ರಗಿರಿ ನದಿ ಇದೆ. ಆ ಚಂದ್ರಗಿರಿ ನದಿಗೆ ನೀರು ಪಯಸ್ವಿನಿಯಿಂದ ಬರ್ತದೆ, ಪಶ್ಚಿಮ ಘಟ್ಟದಿಂದ ಬರ್ತದೆ. ಅದು ನೀರು ಮಳೆ ನೀರು. ಮತ್ತು ಪಶ್ಚಿಮ ಘಟ್ಟದಿಂದ ಮಳೆ ನೀರು ಬರುವಾಗ ಪಶ್ಚಿಮ ಘಟ್ಟದ ಗಿಡ ಮರ ಎಲೆ ಸೊಪ್ಪು ಬೇರು ಇದನ್ನೆಲ್ಲ ಕೊಚ್ಚಿಕೊಂಡು ಬಂದು ಚಂದ್ರಗಿರಿ ಕೇರಳದ ಹತ್ರ ಬರುವಾಗ ಆ ನೀರು ಒಂದು ಭಿನ್ನ ನೀರಾಯ್ತದೆ, ಬೇರೆ ಥರದ ನೀರಾಯ್ತದೆ. ಒಂದು ಫಲವತ್ತಾದಂತ ಕರಿತಿರೋ ಏನೋ, ನಿಮ್ಮಲ್ಲಿ ಯಾರಾದರೂ ಸೈಂಟಿಸ್ಟ್ಗಳಿದ್ರೆ ಅದರ ಬಗ್ಗೆ ಸ್ಟಡಿ ಮಾಡ್ಬೋದು. ಬಟ್ ನಾನು ಹೇಳಬೇಕಾಗಿರೋದು, ಆ ತೆಂಗಿನಕಾಯಿ ತೇಲ್ತಾ 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 ಬಂದು ಚಂದ್ರಗಿರಿ ನದಿ ದಾಟಿ ಮಲಬಾರು ಕೇರಳದ ಕಡೆಗೆ ಬಂದಾಗ ತೆಂಗಿನಕಾಯಿಯ ಸೈಜ್ ದೊಡ್ಡದಾಯ್ತು. ಆಶ್ಚರ್ಯ ನೋಡಿ, ಸೈಜ್ ದೊಡ್ಡದಾಯ್ತು. ಪಿಲಿಮಂಡೆ ಅಂತ ಹೇಳ್ತೇವೆ ನಾವು ತುಳುವಿನಲ್ಲಿ, ದೊಡ್ಡದು. ಅದರ ಒಳಗೆ ಹಾಗೆ ಸಣ್ಣದೇ ಅದು, ಅದರ ಸೈಜ್ ದೊಡ್ಡದಾಯ್ತು ತೆಂಗಿನಕಾಯಿ. ನೋಡಿ, ದೊಡ್ಡದಾಗಿ ಅದು ಎಲ್ಲರಿಗೆ ದೊಡ್ಡದಾಯಿತು ಅಂತಂದರೆ ಕುಂದಾಪುರ ಶಿರ್ಸಿವರೆಗೆ ಈ ಬೆಲ್ಟ್, ಅದು ಮಂಗಳೂರು ಉಡುಪಿ ಆಮೇಲೆ ಭಟ್ಕಳ ಆಮೇಲೆ ಶಿರ್ಸಿವರೆಗೆ, ಆಮೇಲೆ ಪುನಃ ಮಹಾರಾಷ್ಟ್ರಕ್ಕೆ ಹೋದಾಗ ಚಿಕ್ಕದಾಯಿತು. ಇದನ್ನು ನಾವು ಸರಳವಾಗಿ ಹೇಳೋದರೆ ಕರ್ನಾಟಕದ ಮಣ್ಣಿನ ಗುಣ ಅಂತ ಹೇಳೋದು. ಮಣ್ಣಿನ ಗುಣ ಅಥವಾ ನೀರಿನ ಗುಣ ಅಥವಾ ಎಂಥದ್ದೋ ಒಂದು, ನೀವು ಬೇಕಾದಾಗೆ ಕರೀರಿ. ತೆಂಗಿನಕಾಯಿ ದೊಡ್ಡದಾಯ್ತು. ನೋಡಿ, ಈ ಮುಸಲ್ಮಾನರು 7-8ನೇ ಶತಮಾನಕ್ಕೆ ಕರಾವಳಿಗೆ ಬಂದವರು ಮಾಡಿದ ಮೊದಲ ಬಿಸಿನೆಸ್ ಇದೆಯಲ್ಲ, ಈಗ ಬ್ಯಾರಿಗಳು ಅಂತ ಹೇಳಿದ್ರೆ ವ್ಯವಹಾರಿಗಳು ಅಂತ ಸುಮಾರಾಗಿ, ಅದಕ್ಕೆ ಅರೇಬಿಯಾದಿಂದ ಕಡಲಿಂದ ಬಂದವರು, ಆಮೇಲೆ ತೇಲಿ ಬಂದವರು, ಹೀಗೆಲ್ಲ ಇದೆ. ಎನಿಹೌ ಅದು ಚರ್ಚೆಯ ವಿಷಯ, ಅದು ಯಾವುದಾದ್ರೂ ಸರಿಯೇ. ಬಟ್ ಆ ಸಮುದಾಯ ಆ ದೊಡ್ಡದಾದ ತೆಂಗಿನಕಾಯಿಯನ್ನು ಹಿಡಿದು ಅದನ್ನು ತೆಂಗಿನಕಾಯಿಯನ್ನು ಉಳಿಸಿ ಅದರ ಸಿಪ್ಪೆಯನ್ನು ತೆಗೆದು ಅದರಿಂದ ಪಿರಿಬಳ್ಳು ಮಾಡಲಿಕ್ಕೆ ಶುರು ಮಾಡಿದರು, ಹಗ್ಗ ಮಾಡಲಿಕ್ಕೆ ಶುರು ಮಾಡಿದರು. ಹಗ್ಗ ನೀವು ಇವತ್ತಿಗೂ ಕೂಡ ಮಂಗಳೂರಿನ ಬಂದರಿಗೆಲ್ಲ ಹೋದರೆ ಪಿರಿಬಳ್ಳು ಮಾರುವವರು ಬ್ಯಾರಿಗಳು. ಹಗ್ಗ ಅದೊಂದು ಕಲೆ ಅವರಿಗೆ ಸಿಕ್ಕಿತ್ತು. ಯಾವಾಗ? ಇದು 8ನೇ ಶತಮಾನದ ಹೇಳುವುದು ನಾನು. ಈ ಅಂದರೆ ಒಂದು ದೊಡ್ಡ ತೆಂಗಿನಕಾಯಿ ಆದ್ದರಿಂದ ಪಿರಿಬಳ್ಳು ಮಾಡೋದು ಸುಲಭ ಆಯಿತು, ಹುರಿ ಹಗ್ಗ ಮಾಡೋದು ಸುಲಭ ಆಯಿತು. ಮತ್ತು ಆ ಹುರಿ ಹಗ್ಗ ಈ ನದಿಯ ನೀರಿದೆ ಮತ್ತು ಕಡಲಿದೆ, ಸಮುದ್ರದ ನೀರಿದೆ, ಎರಡೂ ನೀರಿನಲ್ಲಿಯೂ ಕೂಡ ಬಹುಕಾಲ ಬಾಳ್ವಿಕೆಯುಳ್ಳ ಹಗ್ಗವಾಗಿ ಅದು ತನ್ನ ಗುಣವನ್ನು ಬೆಳೆಸಿಕೊಂಡಿತ್ತು. It has developed the quality to sustain for long time, even in the sweet water and in the salt water. ಅಂದರೆ ಒಂದು ಹಗ್ಗದ ಅನ್ವೇಷಣೆ ಆಯಿತು. ಅಂದರೆ ಮೀನು ಹಿಡಿಲಿಕ್ಕೆ ಹೋದವರು ಮೀನು ಹಿಡಿದು ದೋಣಿಯನ್ನು ನೇತ್ರಾವತಿಯ ಒಳಗಡೆ ತಂದು ಆ ದೋಣಿಯನ್ನು ಕಟ್ಟಬೇಕಲ್ಲ, ಕಟ್ಟಲಿಕ್ಕೆ ಈ ಹಗ್ಗ, ಹುರಿ ಹಗ್ಗ ಸಹಾಯ ಮಾಡಿತ್ತು. ಒಂದು ಆ ಕಾಲದಲ್ಲಿ ಕಡಲಿನಲ್ಲಿ ಹಾಯಿ ದೋಣಿ ಅಂತ ಹೋಗ್ತಾ ಇತ್ತು. ಹಾಯಿ ದೋಣಿ, ಈಗಿನ ಮಾಡರ್ನ್ ಶಿಪ್ಸ್ ಅಲ್ಲದು, ಹಾಯಿ ದೋಣಿ. ಹಾಯಿ ದೋಣಿ ಹೋಗುವಾಗ ಹಾಯಿಯನ್ನು ಕಟ್ಟಲಿಕ್ಕೆ ಬಹಳ ಗಟ್ಟಿಯಾದ ಹಗ್ಗ ಬೇಕು. ಯಾಕಂದರೆ ಅದು ಇಲ್ಲಿಂದ ಗ್ರೀಕ್ವರೆಗೋ ರೋಮ್ನವರೆಗೋ ಆ ದೋಣಿಯನ್ನು ಎಳ್ಕೊಂಡು ಹೋಗಬೇಕದು, ತುಂಬ ಸ್ಟ್ರಾಂಗ್ ಇರಬೇಕದು. ಅದಕ್ಕೆ ಈ ಹಗ್ಗವನ್ನು ಬಳಸಿದೆ. ಅಂದರೆ ಕರಾವಳಿಯ ತೆಂಗಿನಕಾಯಿಯ ದೊಡ್ಡ ಸೈಜು, ಅದರಿಂದ ಸೃಷ್ಟಿಯಾದಂಥ ಹುರಿಬಳ್ಳಿ, ಆ ಹುರಿಬಳ್ಳಿಯಿಂದ ಸುರಾದಂಥ ಹೊಸ ವ್ಯವಹಾರ, ಆ ವ್ಯವಹಾರದಿಂದ ಕರಾವಳಿಗೆ ದಕ್ಕಿದಂಥ ಸಂಬಂಧ ಗ್ರೀಕ್, ರೋಮ್, ಮಿಡ್ಲ್ ಈಸ್ಟ್, ಈ ಕಡೆ ಹೋದರೆ ಚೋಳರು, ಮಲೈಕಾ, ಜಾವಾ, ಸುಮಾತ್ರ ಎಲ್ಲ ಕಡೆ. ನೋಡಿ, ಒಂದು ಮಾತು ನೆನ್ಪಿಟ್ಟುಕೊಳ್ಳಿ, ಕರಾವಳಿಯನ್ನು ಅಂತಾರಾಷ್ಟ್ರೀಯವಾಗಿಸಿದ್ದು ಕರಾವಳಿಯ ಆ ಕಾಲದ ಮುಸಲ್ಮಾನರು. ವಾಟ್ ಎ ಗ್ರೇಟ್ ಕಾಂಟ್ರಿಬ್ಯೂಷನ್, ವಾಟ್ ಎ ಗ್ರೇಟ್ ಕಾಂಟ್ರಿಬ್ಯೂಷನ್. ಯಾವುದರ ಮೂಲಕ? ಹಗ್ಗದ ಮೂಲಕ. ಸಿಂಬಾಲಿಕ್ ನೋಡಿ, ಹಗ್ಗ ಬಂಧಿಸು ಜನಗಳನ್ನು, ಲೋಕದ ಜನಗಳನ್ನು ಬಂಧಿಸಿತು. ನೀವು ಗ್ರೀಕ್ನ ಕ್ರಿಸ್ತಶಕ 6ನೇ ಶತಮಾನದ ಒಂದು ನಾಟಕದಲ್ಲಿ ಮಲ್ಪೆಯ ಉಲ್ಲೇಖ ಬರ್ತದೆ, ಮಲ್ಪಿ ಅಂತ. ಅವ ಅಲ್ಲಿಂದ ಬಂದ ಒಬ್ಬ ಅರಸ ಮಲ್ಪೆಯ ಹುಡುಗಿಯನ್ನು ಕರ್ಕೊಂಡು ಮದುವೆ ಆಗಿ ಹೋಗುವುದಲ್ಲಿ. ಹಾಗೆ ಹೋಗುವಾಗ 4 ಹುಡುಗಿಯರನ್ನು ಕರ್ಕೊಂಡು ಹೋಗ್ತಾನೆ. ನಾನು ಅದರ ನಾಟಕದ ವಿವರಕ್ಕೆ ಹೋಗುವುದಿಲ್ಲ. ಬಟ್ ಕರಾವಳಿಗೆ ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಗ್ರೀಕ್ನ ರಾಜಕುಮಾರ ಬಂದಿದ್ದ ಎಂಬುದನ್ನು ನಾಟಕ ಹೇಳಿದರೆ ಅವ ಯಾಕೆ ಬಂದಿದ್ದ ಅಂತ ಹಿಡ್ಕೊಂಡು ನಾನು ಸಂಶೋಧನೆ ಮಾಡಿದರೆ ಅವ ಬಂದದ್ದು ಹುರಿ ಹಗ್ಗ ತಗೊಂಡು ಹೋಗ್ಲಿಕ್ಕೆ. ನಮ್ಮಲ್ಲಿರುವ ಬಾವಿ ಉಂಟಲ್ಲ, ಬಾವಿಯಿಂದ ನೀರು ಎಳಿಲಿಕ್ಕೆ, ದೋಣಿ ಕಟ್ಟಲಿಕ್ಕೆ ಈಗಲೂ ಕೂಡ ಸರ್ ಅದು ಹುರಿ ಹಗ್ಗ ಉಂಟಲ್ಲ, ಅದು ಆ ಕಾಲದ ಕಥೆ ಅಲ್ಲ. ಅದು
ಆಫ್ಟರ್ 1700 years ಸ್ಟಿಲ್ ವಿ ರಿಟೈನ್ ದಟ್ ಕಾಯರ್. ಈಗ ಸ್ವಲ್ಪ ಸ್ಟೀಲ್ ಇದೆಲ್ಲ ಬಂದಿದೆ, ಈ ಬಿಲ್ಡಿಂಗ್ ಎಲ್ಲ ಕಟ್ಟುವಾಗ ಸೇತುವೆ ಎಲ್ಲ ನಾನೀಗ ಇಲ್ಲಿ ನೋಡಿದೆ, ಎಲ್ಲಿ ಮಾಣಿ ಹತ್ರ ಏನೋ ಬರುವಾಗ ಆಗ್ತಿತ್ತು, ಅಲ್ಲೆಲ್ಲ ಕಬ್ಬಿಣದ್ದು ಬಂದಿದೆ. ಈಗ ನಾನು ಚಿಕ್ಕದಿದ್ದಾಗ ಅಲ್ಲೆಲ್ಲ ಇದ್ದಿದ್ದು ಕಾಯರ್. ಅಂದರೆ ನೋಡಿ ಎಂಥ ಕಾಂಟ್ರಿಬ್ಯೂಷನ್ ಕರಾವಳಿಯ ವ್ಯಾಪಾರವೇ ಅದು. ಅದರ ವ್ಯಾಪಾರ ಏನು ಮಾಡಿತು, ಕರಾವಳಿಯನ್ನು ಜಗತ್ತಿಗೆ ಜೋಡಿಸಿತು. ಈ ಜಗತ್ತಿಗೆ ಜೋಡಿಸಿದ ದೊಡ್ಡ ಕೆಲಸ ಮಾಡಿದ ಮುಸಲ್ಮಾನರಿಗೆ ಪ್ರತಿಯೊಬ್ಬ ಕರಾವಳಿಯನ್ನು ಕೂಡ ಕೃತಜ್ಞನಾಗಿರ್ಬೇಕ್ರಿ, ಧನ್ಯವಾದ ಹೇಳಬೇಕು, ದ್ವೇಷಿಸುವುದಲ್ಲ. ನಮಗೊಂದು ಚರಿತ್ರೆಯನ್ನು ಕಟ್ಟಿದ್ರು ಇವರು. ಯಾವುದರ ಮೂಲಕ? ತೆಂಗಿನ ಹುರಿಯ ಹಗ್ಗದ ಮೂಲಕ. ದ್ಯಾಟ್ಸ್ ಎ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್. ಮರಿಬಾರದು ಇದನ್ನು. ಇದು ಒಂದು ಉದಾಹರಣೆ ಹೇಳಿದೆ ನಾನು. ಅದನ್ನು ನಾನು ಮುಂದುವರಿಸಿಕೊಂಡು ಹೋದರೆ ತುಂಬ ಹೋಗ್ತದೆ, ಸಮಯ ಕೂಡ ಆಗ್ತದೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ ನಾನು. ನೀವು ಕಾಸರಗೋಡ್ನವರು ಯಾರಾದರೂ ಇದ್ದೀರಾ ಇಲ್ಲಿ? ಕಾಸರಗೋಡು ಕೈ ಎತ್ತಿ. ಓಕೆ, 2-3 ಪೀಪಲ್ ಕಾಸರಗೋಡ್ನವರು ಇದ್ದೀರಿ. ನೋಡಿ, ಕಾಸರಗೋಡ್ನಲ್ಲಿ ಎರಡು ನೀವು, ನಾನು ಮೊನ್ನೆ ಒಂದು ಕಾನ್ಫರೆನ್ಸ್ಗೆ ಹೋಗಿದ್ದೆ ಕಾಸರಗೋಡಿಗೆ. ಕಾಸರಗೋಡಿನಲ್ಲಿ ಒಂದು ಲ್ಯಾಟ್ರೈಟ್ ಮುರಕಲ್ಲು, ಓಕೆ, ಮುರಕಲ್ಲು ದೊಡ್ಡ ಕಾಸರಗೋಡಿನ ಉದ್ದಕ್ಕೂ ಕೂಡ ಮುರಕಲ್ಲು. ಇನ್ನೊಂದು ಕಾಸರಗೋಡಿನಲ್ಲಿ ಹೆಚ್ಚು ಸಿಗುವುದು ಯಾವುದು ಗೊತ್ತುಂಟ? ಜೇಡಿ ಮಣ್ಣು. ಅದನ್ನು ಇಂಗ್ಲೀಷ್ನಲ್ಲಿ ಚೈನಾ ಕ್ಲೇ ಅಂತ ಹೇಳ್ತೀವಿ. ಈಗ ಜೇಡಿ ಮಣ್ಣು. ಈ ನಮ್ಮ ಊರು ಪಂಜದಲ್ಲಿ ಜೇಡಿ ಮಣ್ಣು ಸಿಗ್ತದೆ, ಆದರೆ ಅದು ಬಿಳಿಯದು, ತುಂಬ ಬಿಳಿಯದು, ನೀರಿದ್ದು ಅದು ಮುದ್ದೆ ಇರ್ತದೆ ಅದು. ಆದರೆ ಅದನ್ನು ತಂದು ನೀವು ಬಿಸಿಲಲ್ಲಿ ಒಣಗಿಸಿ ಆ ಜೇಡಿ ಮಣ್ಣಿನ ಒಳಗಿರುವ ನೀರನ್ನು ತೆಗೆದ್ರೆ ಆ ಜೇಡಿ ಮಣ್ಣು ಸೇರಿಕೊಂಡ್ರೆ ಉಂಟಲ್ಲ, ಇಟ್ ಈಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಮೆಟೀರಿಯಲ್. ಅದರ ನೀರು ತೆಗೆದು ಬಿಟ್ಟರೆ ಭಾಳ ಗಟ್ಟಿಯಾಗ್ತದೆ. ನೀವು ಹರಪ್ಪ ಮೊಹೆಂಜೋದಾರದಲ್ಲಿ ಸಿಕ್ಕಿದ ಕೆಲವು ವಿಗ್ರಹಗಳು, ಆಮೇಲೆ ಕೆಲವು ಮಡಕೆ ಚೂರುಗಳು, ಅದು ಎಲ್ಲ ಸಿಂಧೂ ನದಿ ಕಣಿವೆಯಲ್ಲಿದ್ದ ಜೇಡಿ ಮಣ್ಣಿನಿಂದ ಮಾಡಿದ ಮರದ ಮೃತ್ತಿಕೆ ಅಂತ ಹೇಳ್ತೀವಿ ನಾವು, ಮೃತ್ತಿಕೆ. ಅದು ಅಷ್ಟು ಗಟ್ಟಿ. ಅದು ಒಂದು 2000-3000 ವರ್ಷಗಳವರೆಗೆ ಏನಾಗಲ್ಲ. ಈ ಕೇರಳದಲ್ಲಿ ಸಿಗ್ತಾ ಇದ್ದದ್ದು ಯಾವುದು ಅಂತಂದರೆ ಸ್ವಲ್ಪ ಕೆಂಪು ಮಿಶ್ರಿತ ಜೇಡಿ, ಅದು ರೆಡ್ಡಿಶ್, ಸ್ವಲ್ಪ ರೆಡ್ ಮತ್ತು ಬಿಳಿ ಸೇರಿಸಿದಾಗ ಅದಕ್ಕೆ ಒಂದು ಬ್ಯೂಟಿಫುಲ್ ಆದಂಥ ಒಂದು ಕಲರ್ ಬಂತು. ಕ್ರಿಸ್ತಶಕ 7, 8, 9, 10 ಮುಸಲ್ಮಾನರು 7ನೇ ಶತಮಾನಕ್ಕೆ ಬಂದ ಮೇಲೆ ಮಲಬಾರು ಪ್ರಾಂತದಲ್ಲಿ ನೆಲೆ ನಿಂತು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಕಾಲಘಟ್ಟದಲ್ಲಿ ಹುರಿಹಗ್ಗ ಹೇಗೆ ಅವರ ಒಂದು ವೃತ್ತಿಯನ್ನು ಬೆಳೆಸಿ ಕರಾವಳಿಯನ್ನು ಜಗತ್ತಿಗೆ ಕನೆಕ್ಟ್ ಮಾಡಿತೋ, ಹಾಗೆಯೇ ಈ ಜೇಡಿ ಮಣ್ಣು ಕೂಡ ಮಾಡಿತು. ಯಾಕಂದರೆ ಈ ಕೆಂಪು ಮಿಶ್ರಿತ ಜೇಡಿ ಮಣ್ಣು ಉಂಟಲ್ಲ, ಅದು ಗ್ರೀಕ್, ರೋಮ್, ಆಮೇಲೆ ಚೈನಾದ ಸಿಲ್ಕ್ ರೂಟಿಗೆ ಹೋಗಿ ಚೈನಾಕ್ಕೆ, ಜಪಾನಿಗೆ ಎಲ್ಲ ಕಡೆ ಹೋಯಿತು. ಹೋದದೆಲ್ಲಿಂದ? ಕಾಸರಗೋಡಿಂದ. ಇದರ ಬಹಳ ದೊಡ್ಡ ವ್ಯಾಪಾರ ಮಾಡಿದವರು ಯಾರು? ಆ ಕಾಲದ ಮುಸಲ್ಮಾನರು. ಅದು ಟೆಕ್ಸ್ಟೈಲ್ಗೆ ಯೂಸ್ ಆಗ್ತಾ ಇತ್ತು, ಟೆಕ್ಸ್ಟೈಲ್ ಬಟ್ಟೆಗೆ ಯೂಸ್ ಆಗ್ತಾ ಇತ್ತು. ಆಮೇಲೆ ಪಾಟ್ ಮಾಡ್ತಾ ಇದ್ರು, ಹೂದಾನಿಗಳನ್ನು ಇಡುವುದಕ್ಕೆ ಹೆಲ್ಪ್ ಮಾಡ್ತಾ ಇದ್ರು. ಈಗ ಅದನ್ನು ಚೈನಾ ಕ್ಲೇ ಅಂತ ಕರೀತಾರೆ. ಆ್ಯಕ್ಚುಲಿ ಅದು ಇಟ್ ಶುಡ್ ಬಿ ಕಾಸರಗೋಡು ಕ್ಲೇ. ಅದು ಕಾಸರಗೋಡಿನ ಮಣ್ಣು. ಅದನ್ನು ಮಾಡಿದ ಯಾರು? ನಮ್ಮ ಮುಸಲ್ಮಾನರು ಆ ಕಾಲದಲ್ಲಿ. ಹಾಗಾಗಿ ಈ ಮುಸಲ್ಮಾನರು ತಮ್ಮ ವ್ಯವಹಾರದ ಮೂಲಕ ಒಂದು ನಾಡನ್ನು ಬೆಳೆಸಿದ ಒಂದು ಕಥೆ ಇದೆಯಲ್ಲ, ಆ ಕಥೆಗಳನ್ನು ನೀವು ಜಾಗೃತೆಯಿಂದ ಸಂಗ್ರಹ ಮಾಡಿ ಓದಬೇಕು. ಅದರಲ್ಲಿ ಇವರೆಲ್ಲ ಸುಳ್ಳುಗಳನ್ನು ಹಬ್ಬಿಸುವುದು ಅದೆಲ್ಲ ಇರ್ತದೆ, ಎಲ್ಲ ಕಾಲದಲ್ಲಿ ಇರ್ತದೆ. ಈ ಕಾಲದಲ್ಲಿ ಮಾತ್ರ ಅಲ್ಲ, ಈಗ ಸ್ವಲ್ಪ ಜಾಸ್ತಿ ಇದೆ. ಅದನ್ನು ಬಿಟ್ಟು ಕರಾವಳಿಯಲ್ಲಿ 1700 ವರ್ಷಗಳಿಂದ ಏನು ಮಾಡಿದರು ನೋಡಿ. ಈ ಮಣ್ಣಿಗೆ, ಈ ಹುರಿಹಗ್ಗಕ್ಕೆ ಬಂದ ಅರಬ್ಸ್ ಇರ್ಬೋದು, ಗ್ರೀಕ್ಸ್ ಇರ್ಬೋದು, ರೋಮನ್ಸ್ ಇರ್ಬೋದು, ಚೈನೀಸ್ ಇರ್ಬೋದು, ಅವರೆಲ್ಲ ನಮ್ಮ ಕರಾವಳಿಗೆ ಬಂದರು. ಇಲ್ಲಿಯ ಹುಡುಗಿಯರನ್ನು ಮದುವೆ ಆದರು. ಕೆಲವರು ಇಲ್ಲಿಯ ಹುಡುಗಿಯನ್ನು ತಗೊಂಡೋದ್ರು. ನಾನು ಆಗಲೇ ಹೇಳಿದ ಗ್ರೀಕ್ ನಾಟಕದಲ್ಲಿ ಮಲ್ಪೆ ಹುಡುಗಿಯನ್ನು ಒಬ್ಬರು ತಗೊಂಡು ಹೋಗ್ತಾನೆ, ಕರ್ಕೊಂಡು ಹೋಗ್ತಾರೆ. ಹೋಗುವಾಗ ಇಲ್ಲಿ ಬಂದು ಇಲ್ಲಿಯ ಹುಡುಗಿಯನ್ನು ಮದುವೆ ಆಗೋ, ಇದು ನೀವು ಈ ಕಾಲದ ಸಮಾಜವನ್ನು ಸ್ವಲ್ಪ ಕಾಲ ಮರ್ತು ಬಿಡಿ. ಇತಿಹಾಸ ಅಂತ ನೀವು ಹೇಳಿದ್ರಲ್ಲ, ಮರೆಯದ ಇತಿಹಾಸ ಅಥವಾ ಗತಿಸಿದ ಇತಿಹಾಸ ಏನಾರು, ಅಲ್ಲಿಗೆ ಹೋದಾಗ ಜನ ಕಡಿಮೆ ಇದ್ರು. ಅವಾಗ
ಸೊ ಈ ಕೆಲಸ ಮಾಡುವಾಗ ಹೆಣ್ಣು ಮಕ್ಕಳನ್ನು ಮದುವೆ ಆಗೋದು, ಇಲ್ಲಿಯೇ ಮನೆ ಮಾಡಿಕೊಳ್ಳೋದು, ಕೆಲವು ಹೆಣ್ಣು ಮಕ್ಕಳನ್ನು ತೆಕ್ಕೊಂಡೋಗೋದು ಸಹಜವಾಗಿ ಕರ್ನಾಟಕದ ಕೋಸ್ಟಲ್ ಕಲ್ಚರ್ ಎಂಬುದು ಒಂದು ಸಮ್ಮಿಶ್ರ ಕಲ್ಚರ್ ಆಗಿ ರೂಪುಗೊಂಡಿತ್ತದು. ಈಗ ಬೆಸ್ಟ್ ಎಕ್ಸಾಂಪಲ್ ಒಂದು ಮಲಾಮೆ ಭಾಷೆ, ಇನ್ನೊಂದು ಬ್ಯಾರಿ ಭಾಷೆ. ಮಲಾಮೆ ಭಾಷೆಯಲ್ಲಿ ಪರ್ಷಿಯನ್ ಪದ ಇದೆ, ಅರೇಬಿಕ್ ಪದ ಇದೆ, ತುಳು ಇದೆ, ಕನ್ನಡ ಇದೆ. ವಾಟ್ ಎ ಬ್ಯೂಟಿಫುಲ್ ಲ್ಯಾಂಗ್ವೇಜ್. ಅದರ ಸಿಂಟ್ಯಾಕ್ಸ್ ಇದೆಯಲ್ಲ, ಅದರ ಸಿಂಟ್ಯಾಕ್ಸ್ ತುಳುವುದು, ವಾಕ್ಯ ರಚನೆ ತುಳುವಿದ್ದು, ಬಟ್ ಪದಗಳು ಎಲ್ಲ ಭಾಷೆದು. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಆ ಭಾಷೆ ಸತ್ಯ ಹೇಳುತ್ತದೆ. ಲ್ಯಾಂಗ್ವೇಜ್ ಆಲ್ವೇಸ್ ಟೆಲ್ಸ್ ದ ಟ್ರೂತ್. ಅದು ಹೇಗೆ ಜನಗಳು ವ್ಯವಹಾರ ಮಾಡುವಾಗ ನೀವು ಜನಗಳ ಭಾಷೆ ಮಾತಾಡಲೇಬೇಕು. ಆದ್ದರಿಂದ ಆ ಭಾಷೆ ಸೃಷ್ಟಿಯಾದಾಗ ಬ್ಯಾರಿ ಭಾಷೆ ಇರ್ಬೋದು, ಅದರ ಬಗ್ಗೆ ಬೇರೆನೇ ನಾವು ಮಾತಾಡ್ಬೋದು, ಮಲಾಮೆ ಭಾಷೆ ಇರ್ಬೋದು, ಇವೆಲ್ಲ ಬ್ಯೂಟಿಫುಲ್ ಲ್ಯಾಂಗ್ವೇಜಸ್ ಆಫ್ ದ ವರ್ಲ್ಡ್. ಮಿಕ್ಸ್ಡ್ ವರ್ಡ್ಸ್ಗಳು. ಅದನ್ನು ಕ್ಯಾಟಗರೈಸ್ ಮಾಡೋಕ್ಕಾಗಲ್ಲ. ಭಾರತ ಸರ್ಕಾರದ 8ನೇ ಶೆಡ್ಯೂಲ್ನಲ್ಲಿ ಅದಕ್ಕೆ ಮನ್ನಣೆ ಇಲ್ಲ. ಕರ್ನಾಟಕ ಸರ್ಕಾರಕ್ಕೆ ಇದರ ಬಗ್ಗೆ ತಿಳುವಳಿಕೆ ಇಲ್ಲ. ಕರ್ನಾಟಕ ಸರ್ಕಾರಕ್ಕೆ ಒಂದು ಲ್ಯಾಂಗ್ವೇಜ್ ಪಾಲಿಸಿ ಇಲ್ಲ. ಕನ್ನಡವೇ ಸಾಯ್ತಾ ಇದ್ದಾಗ ಇನ್ನು ಈ ಸಣ್ಣ ಸಣ್ಣ ಭಾಷೆಗಳು, ಮಲಾಮೆ, ಬ್ಯಾರಿ ಭಾಷೆ, ಕೊಂಕಣಿ, ಇವುಗಳನ್ನೆಲ್ಲ ಯಾರು ಕೇಳ್ತಾರೆ? ಅದು ಇನ್ನೊಂದು ಸಮಸ್ಯೆ. ಅದು ನಾನು ಅದರ ಬಗ್ಗೆ ಈಗ ಮಾತಾಡೋದಿಲ್ಲ. ಆದರೆ ಈ ಸಮ್ಮಿಶ್ರ ಸಂಸ್ಕೃತಿ ಇದೆಯಲ್ಲ, ಅದು ಏನು ಮಾಡಿತ್ತು ಎಂಬುದಕ್ಕೆ ಒಂದು ಕೊನೆಯ ಉದಾಹರಣೆ ಹೇಳಿ 5 ನಿಮಿಷ ನಿಲ್ಲಿಸ್ತೇನೆ. ತಡ ಆಗಿದೆ, ಒಂದು 5 ನಿಮಿಷ ನೋಡಿ. ಕರಾವಳಿಯಲ್ಲಿ ನಿಮಗೆ ಭೂತಗಳಿದ್ದಾವೆ, ನೀವು ನೋಡಿರಬೇಕು, ದೂರದಿಂದ ಆದರೂ ನೋಡಿರ್ತೀರ. ಇಲ್ಲೊಂದು 750-800 ಭೂತಗಳಿದ್ದಾವೆ, ದೈವಗಳು. ನಾನಿದ್ದಾಗ ಒಂದು 400 ಇದ್ದು, 400-500 ಈಗ ಜಾಸ್ತಿ ಆಗಿಬಿಟ್ಟಿವೆ. ಈಗ ಒಂದೊಂದು ಊರಿನಲ್ಲಿ ಒಂದೊಂದು ಭೂತ, ಒಬ್ಬ ಭೂತ ಕುಣಿಯುವವ, ಅದಕ್ಕೆ ದುಡ್ಡು ಕೊಡುವವ, ಬಾಂಬೆಯಿಂದ ಬರುವುದು ಎಲ್ಲ ಇದು ಏನೇನೋ ಆಗಿದೆ. ಅದೊಂದು ದೊಡ್ಡ ಬಿಸಿನೆಸ್ ಆಗಿದೆ. ಅದು ಇರಲಿ. ಈಗ ಈ ಭೂತಗಳನ್ನು ನೀವು ನೋಡಿದರೆ ಸುಮಾರು 20 ಮುಸ್ಲಿಂ ಭೂತಗಳಿವೆ. ಬ್ಯಾರ್ದಿ ಭೂತ ಅಂತ ಇದೆ, ಆಲಿ ಭೂತ ಅಂತ ಇದೆ, ಆಮೇಲೆ ಬಬ್ಬರಿಯ ಭೂತ ಅಂತ ಇದೆ. ನನ್ನ ಹತ್ರ ಒಂದು 21 ಮುಸ್ಲಿಂ ಭೂತಗಳ, ಸುಳ್ಯದಲ್ಲಿ ಬ್ಯಾರ್ದಿ ಭೂತ ಅಂತಿದೆ. ಬ್ಯಾರ್ದಿ ನೋಡಿ, ಹೆಣ್ಣು ಭೂತ. ಆಲಿ ನಮ್ಮ ಕುಂಬಳೆಯವನು ಆಲಿ ಭೂತ. ಬಬ್ಬರಿಯ ಭಾರಿ ಫೇಮಸ್. ಅದು ನೋಡಿ, ಬಬ್ಬರಿಯನ ಅಪ್ಪನ ಹೆಸರು ಸುಲಕಲ್ಲ ಮುರವ ಬ್ಯಾರಿ. ಸುಲಕಲ್ಲ ಮುರವ ಬ್ಯಾರಿ. ಅಮ್ಮನ ಹೆಸರು ಫಾತಿಮಾ. 7 ಮಕ್ಕಳಲ್ಲಿ ಇವ ಕೊನೆಯವ. ಇವನ ಕೆಲಸ ಎಂಥದ್ದು? ಉಡುಪಿಯಿಂದ ದೋಣಿಯಲ್ಲಿ ಉಪ್ಪು, ಮೆಣಸು, ಮೀನು ಹೊತ್ತುಕೊಂಡು ಮಾರುದು. ನಾನು ಆಗ ಹೇಳಿದೆ 55ನೇ ಇಸುವಲ್ಲಿ ಹುಟ್ಟಿದವನು ಅಂತ. 60ನೇ ಇಸುವಲ್ಲಿ ನನ್ನ ಮನೆಗೆ ಒಬ್ಬ ಕುಟ್ಟ ಬ್ಯಾರಿ ಅಂತ ಬರ್ತಾ ಇದ್ದ. ನಾನು ಅವನ ಬಗ್ಗೆ ನನ್ನ ಆತ್ಮಚರಿತ್ರೆಯಲ್ಲಿ ಬರೆದಿದ್ದೇನೆ. ಕಾಗೆ ಮುಟ್ಟಿದ ನೀರು ಅಂತ ಯಾರಾದರೂ ದಯವಿಟ್ಟು ಅದನ್ನು ಸಿಕ್ಕಿದ್ರೆ ಓದಿ. ಅದರ ಫಸ್ಟ್ ಭಾಗದಲ್ಲಿ ಕುಟ್ಟ ಬ್ಯಾರಿ ಅಂತಿದೆ. ಆ ಕುಟ್ಟ ಬ್ಯಾರಿ ನನ್ನ ಮನೆಗೆ ತರ್ತಾ ಇದ್ದದ್ದು ಉಪ್ಪು, ಮೆಣಸು, ಮೀನು. ಬಬ್ಬರಿಯ ಸುಮಾರು ಒಂದು 600 ವರ್ಷದ ಹಿಂದೆ ತೆಕ್ಕೊಂಡು ಹೋಗ್ತಾ ಇದ್ದದ್ದು ಅದೇ ಉಪ್ಪು, ಅದೇ ಮೆಣಸು, ಅದೇ ಮೀನು. ಅಂದರೆ ಒಂದು ಚರಿತ್ರೆ ಅದು, ಬ್ಯಾರಿಗಳ ಚರಿತ್ರೆ. ಅವನು ಮಾರಿಕೊಂಡು ಹೋಗಿ ವಾಪಸ್ ಬರುವಾಗ ಅವನ ದೋಣಿ ಗಾಳಿಗೆ ಸಿಕ್ಕಿ ಒಡೆದೋಯ್ತು. ಇವ ಅಂದರೆ ಅದಕ್ಕಿಂತ ಮೊದಲು ಸಣ್ಣ ಕಡಲ ಬದಿಯಲ್ಲಿ ಒಂದು ಗೂಡಂಗಡಿ ಇಟ್ಟುಕೊಳ್ತಾನೆ. ಬ್ಯಾರಿಗಳ ಗೂಡಂಗಡಿ ಭಾರಿ ಫೇಮಸ್. ಚಾ, ಬಾಳೆಹಣ್ಣು, ಸ್ವಲ್ಪ ಸಾಲ ಇದೆಲ್ಲ ಸಿಗ್ತದೆ. ಒಂದು ಊರಿನ ಸೆಂಟರ್ ಯಾವುದು ಅಂದರೆ ಗೂಡಂಗಡಿ. ಊರಿನ ಕತೆ, ಆಮೇಲೆ ಅದು ಯಾವುದಾದ್ರು ಗಾಸಿಪ್ಗಳು. ದೊಡ್ಡ ಕಲ್ಚರಲ್ ಸೆಂಟರ್ ಅಂದರೆ ಊರಿನ ಗೂಡಂಗಡಿಗಳು. ಸಣ್ಣ ಬ್ಯಾರಿ ಕೂತಿರ್ತಾನೆ ಅವ. ನಾವೆಲ್ಲ ಹೋಗ್ತಾ ಇದ್ವಿ ಬ್ಯಾರಿ ಅಂಗಡಿಗೆ. ಅವ ಅಂದರೆ ನಾವು ಪಂಜ ಬಿಟ್ಟು ಬೇರೆ ಹೋದವರಲ್ಲ, ಚಿಕ್ಕವರು. ಅವ ಪಾಣೆಮಂಗಳೂರೆಲ್ಲ ಬರ್ತಿದ್ರು. ಅವರು ಬಂದು ನಿನಗೆ ಗೊತ್ತುಂಟವ, ಅದು ಪಾಣೆಮಂಗಳೂರಿಗೆ ಹೋಗಿದ್ದಾನು, ನಾವು ಕಣ್ಣು ಬಿಟ್ಟು ನೋಡೋದು ಅಮೇರಿಕಕ್ಕೆ ಹೋಗಿ ಬಂದ ಎಂಬ ಹಾಗೆ. ಅದು ಬರುವುದು ಇಲ್ಲಿಗೆ, ನಮಗಿದೇ ಗೊತ್ತಿಲ್ಲಲ್ಲ. ಹಾಗೆ ಒಂದು ನಮಗೆ ಆ ಕಾಲದ ಟಿ ವಿ ಅಂದರೆ ಕುಟ್ಟ ಬ್ಯಾರಿ, ಒಂದು ಸಣ್ಣ ಕಲರ್ಫುಲ್ ಟಿ ವಿ ಇರಲಿ. ಅದು ನಾನು ಅದರ ಬಗ್ಗೆ ಬರೆದಿದ್ದೇನೆ. ಈಗ ಈ ಥರ ಒಂದು ಬೆಲ್ಲ, ಮೆಣಸು ಮತ್ತು ಮೀನು ಮಾರಿಕೊಂಡು ಹೋದಂಥ ನಮ್ಮ ಗೂಡಂಗಡಿ ಸಮುದ್ರದ ಗಾಳಿ ಮತ್ತು ನೀರಿಗೆ ಬಿದ್ದು ಕೊಚ್ಚಿಕೊಂಡು ಹೋಯಿತು. ಆಮೇಲೆ ಅವ ದೋಣಿಲಿ ಹೋಗಲಿಕ್ಕೆ ಶುರು ಮಾಡಿದ. ಕಾಸರಗೋಡವರೆಗೆ ಹೋಗೋದು, ಮೀನು ಮಾರಿಕೊಂಡು ಬರೋದು. ಪಾಪ ಒಂದು ಸ್ವಲ್ಪ ಬರುವಾಗ ಅವನ ಇದು ಪಾಡ್ತಾನ ಅಂತ ಹೇಳ್ತೀವಿ ನಾವು. ಒಂದು ಪ್ರತಿ ಭೂತಕ್ಕೂ ಕೂಡ ಒಂದು ಕಥೆ ಇದೆ, ಎಪಿಕ್ಸ್ ಇದೆ. ಆ ಎಪಿಕ್ಕಲ್ಲಿ ಇರುವುದು ಇದು. ಬರುವಾಗ ಅವನ ದೋಣಿ ತುಂಡಾಗಿ ಬಿದ್ದು ಹೋಗ್ತದೆ. ಅವನೊಂದು ಹಲಗೆಯಲ್ಲಿ ಸೇರಿಕೊಂಡು ದೇವರನ್ನು ಪ್ರಾರ್ಥಿಸಿಕೊಂಡು ಎಲ್ಲಿಗೋ ಹೋಗ್ತಾನೆ, ಯಾವುದೋ ದೇಶಕ್ಕೆ ಹೋಗ್ತಾನೆ. ಹೋಗಿ, ದೇವರೇ ನನಗೆ ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ, ನನ್ನ ದೋಣಿ ಹಿಂಗೆ ಆಗಿಬಿಟ್ಟಿದೆ, ನನಗೆ ಇಲ್ಲಿ ಉಳ್ಳಿಕ್ಕೆ ಜಾಗ ಕೊಡು ಅಂತ. ಆಗ ದೇವರು ಪ್ರತ್ಯಕ್ಷ ಆಗ್ತಾರೆ. ಕೆಲವು ಪಾಡ್ದನಗಳಲ್ಲಿ ಪ್ರಾಫೆಟ್ ಮಹಮ್ಮದ್ ಪ್ರತ್ಯಕ್ಷ ಆದರು ಅಂತಿದೆ, ಕೆಲವಲ್ಲಿ ದೇವರು, ಅದು ನಾನು ಅದರ ಇದು ಬಿಟ್ಟುಬಿಡಿ. ಬಟ್ ದೇವರು ಪ್ರತ್ಯಕ್ಷ ಆಗಿ, ಲೇ ನೀನು ಎಲ್ಲೇ ಹುಟ್ಟಿದ್ದು, ನೀನು
ನಾ ಉಡುಪಿಯಲ್ಲಿ. ಮತ್ತೆ ನೀನು ಸೇವೆ ಮಾಡಬೇಕಾದ್ದು ಉಡುಪಿಯಲ್ಲಿ ಅಲ್ವಾ, ಇದಲ್ಲ, ನೀನು ಇಲ್ಲಿಗೆ ಬರಬಾರದು, ಹೋಗೇ ಉಡುಪಿಗೆ ಅಂತೇಳಿ ಅವನಿಗೆ ಆಶೀರ್ವಾದ ಮಾಡಿ ಒಂದು ಹಲಗೆ ಕೊಟ್ಟು ಅವನನ್ನು ಪುನಃ ಉಡುಪಿಗೆ ಕಳಿಸೋದು. ನನಗಿದನ್ನು ಓದುವಾಗ ಶಾಕ್ ಆಯಿತು. ಯಾಕೆ ಅಂತಂದರೆ, ಈ ಸಾವರ್ಕರ್ ಅಂತ ಈಗ ಒಬ್ಬ ಹೀರೋ ಸೃಷ್ಟಿಯಾಗಿದ್ದಾರಲ್ಲ, ಅವರು ಹೇಳುವುದು ಈ ಮುಸಲ್ಮಾನರ ಪಿತೃಭೂಮಿ ಅಲ್ಲಿ ಎಲ್ಲಿ ಮಕ್ಕಾದಲ್ಲಿ, ಆದ್ದರಿಂದ ಅವರು ಇಲ್ಲಿಯವರಲ್ಲ, ಅಲ್ಲಿಗೆ ಹೋಗಬೇಕು ಅಂತ. ನಮ್ಮ ಮುಸಲ್ಮಾನರು ಅಲ್ಲಿಗೆ ಹೋದರೆ ಅಲ್ಲಿಯ ದೇವರು ಬಬ್ಬರಿಯನಿಗೆ ಹೇಳುವುದು, ಲೈ ನೀ ಸೇವೆ ಮಾಡಬೇಕಾದ ಅಲ್ಲಿ ಕಣೆಯ, ನೀ ಹುಟ್ಟಿ ಬೆಳೆದದ್ದು ಅಲ್ಲಿ ಅಲ್ಲ, ವಾಪಸ್ಸು ಹೋಗು ಅಂತ. ಸಾವರ್ಕರಿಗೆ ಸರಿಯಾದ ಉತ್ತರ ಕೊಟ್ಟವನು ಬಬ್ಬರಿಯ, ಬೇರೆ ಯಾರೂ ಅಲ್ಲ. ಇದು ನಮ್ಮ ಕಥೆ, ಇದು ನಮ್ಮ ಚರಿತ್ರೆ. ಇದು ಹೆಂಗೆ ನೀವು ದೇಶದೇಹಿಗಳಂತ ಹೇಳ್ತೀರಿ ನೀವು? ನಮ್ಮ ದೇವರೇ ನಮ್ಮನ್ನು ಇಲ್ಲಿಗೆ ಕಳಿಸಿದ್ದಾರೆ ಅಲ್ವಾ. ಎಷ್ಟು ಒಳ್ಳೆ ಕಥೆಗಳು. ಇದು ನಮ್ಮ ಮಧ್ಯೆ ಇಂಥ ಕಥೆಗಳು ತುಂಬ ಇದೆ, 1000 ಕಥೆಗಳಿದೆ. ಸೊ ಈ ಬಬ್ಬರಿಯ ಇವತ್ತು ದೈವ ಆಗಿ ಪೂಜೆ ಮಾಡ್ತಾನೆ. ಬಟ್ ಒಂದು ಪ್ರಶ್ನೆ ನಮಗೆ ಎಲ್ರಿಗೂ ಕೂಡ ಕಾಡುವುದೇನು ಅಂತಂದರೆ, ಇದು ತುಂಬ ರಿಲೀಜಿಯಸ್ ಆದವರು ಇದನ್ನು ಒಪ್ಪದೇ ಇರ್ಬೋದು. ಈಗ ಇಸ್ಲಾಂ ಧರ್ಮದ ಒಳಗೆ ಬಬ್ಬರಿಯ ಅಂತ ಒಂದು ದೈವ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಬಬ್ಬರಿ ಎಂಬ ದೈವ ಕರಾವಳಿಯಲ್ಲಿ ಸೃಷ್ಟಿ ಆಗಿದ್ದಾನೆ, ಅದು ಒಂದು. ಎರಡನೇದು, ಅವ ಹಿಂದೂ, ಅವ ದೈವ, ಅವನು ಬೇರೆ ದೈವಗಳಾಗಿ ಅವನಿಗೆ ಆರಾಧನೆ ಅದೆಲ್ಲ ಪಾಡ್ದನ ಎಲ್ಲ ಉಂಟು, ಅಣಿ ಕಟ್ಟುತ್ತಾರೆ, ಅದೆಲ್ಲ ಕಟ್ಟುತ್ತಾರೆ ಅಂತ ನೀವು ಹೇಳುವುದಾದರೆ, ಆ ಬಬ್ಬರಿಯನಿಗೆ ಪೂಜೆ ಮಾಡಲಿಕ್ಕೆ ಹಿಂದೂಗಳ ಯಾವುದಾದ್ರು ಒಂದು ಮಂತ್ರ ಬೇಕಲ್ಲ. ಯಾವ ಮಂತ್ರ ಹೇಳುದು? ಅವ ಬ್ಯಾರಿ, ಇವರು ಹೇಳುದು ಹಿಂದೂ ಮಂತ್ರಗಳು, ಅದು ಆಗುದಿಲ್ಲ. ಅದು ವಿಷ್ಣುವಿನ ಮಂತ್ರ ಆಗುದಿಲ್ಲ ಅವನಿಗೆ, ಶಿವನ ಮಂತ್ರ ಆಗುದಿಲ್ಲ, ಕುಮಾರಸ್ವಾಮಿ ಮಂತ್ರ ಆಗುದಿಲ್ಲ, ಭಗವದ್ಗೀತೆ ಆಗುದಿಲ್ಲ. ಹಿಂದೂ ಧರ್ಮದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರು ಪ್ರತ್ಯಕ್ಷ ಆಗಿ ಬಂದರೂ ಬಬ್ಬರಿಯನನ್ನು ಪೂಜೆ ಮಾಡಲಿಕ್ಕೆ ಹಿಂದೂಗಳಲ್ಲಿ ಒಂದು ಮಂತ್ರ ಇಲ್ಲ. ಹಾಗಾದರೆ ಆ ಬಬ್ಬರಿಯ ಹಿಂದೂ ಅಲ್ಲ, ಮುಸಲ್ಮಾನನೂ ಅಲ್ಲ, ಅವ ತುಳುವ, ಅವ ತುಳುನಾಡು. ಇದು ಈ ಮಣ್ಣಿನ ಶ್ರೇಷ್ಠತೆ, ಇದು ಈ ಮಣ್ಣಿನ ಶ್ರೇಷ್ಠತೆ. ಆದ್ದರಿಂದ ನಾವು ಎಷ್ಟೋ ಬಾರಿ ಧರ್ಮಗಳ ಆಚೆ ನಿಂತು ಕೂಡ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಇದನ್ನು ಆರಂಭದಲ್ಲಿ ಹೇಳಿದ್ದು, ನಾಡಿ ಮಿಡಿತಾ ಇದ್ದರೆ ಸಾಕು ಅಂತ. ಸೊ ಗೆಳೆಯರೇ, ಈ ಪಾಡ್ದನಗಳ ಮೂಲಕ, ಬಬ್ಬರಿಯನ ಮೂಲಕ, ಜೇಡಿ ಮಣ್ಣಿನ ಮೂಲಕ, ಹುರಿ ಹಗ್ಗದ ಮೂಲಕ, ಸ್ವಾತಂತ್ರ್ಯ ಹೋರಾಟದಲ್ಲಿ ವೀರತ್ವದಿಂದ ಹೋರಾಡಿ ಕೊನೆಗೆ ಬಡತನಕ್ಕೆ ಮರಳಲೇಬೇಕಾದಂಥ ಚಾರಿತ್ರಿಕ ಒತ್ತಡದಿಂದ ನೋಡಿ, ಪಾರ್ಟಿಷನ್ ಆದಾಗ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯ ಮತ್ತು ಬಾಂಬೆಯಲ್ಲಿ ಇಂಗ್ಲಿಷ್ ಓದಿದ ಮುಸಲ್ಮಾನ ವಿದ್ಯಾವಂತರು ಪಾಕಿಸ್ತಾನಕ್ಕೆ ಹೋದ್ರು ಸರ್. ಹೆಚ್ಚಿನವರು ಪಾಕಿಸ್ತಾನಕ್ಕೆ ಹೋದ್ರು, ಅವರು ಇನ್ಕ್ಲೂಡಿಂಗ್ ಮೊಹಮ್ಮದ್ ಅಲಿ ಜಿನ್ನಾ, ಅವರು ಆಕ್ಸ್ಫರ್ಡಲ್ಲಿ ಹೋಗಿ ಓದಿ ಬಂದವರು. ವಿದ್ಯಾವಂತ ಮುಸಲ್ಮಾನರು ಪಾಕಿಸ್ತಾನವನ್ನು ಆಯ್ದುಕೊಂಡರು. ಬಡ ಮುಸಲ್ಮಾನರಿಗೆ ಕೆಲಸವೂ ಇಲ್ಲ, ಭಾಷೆ ಇಲ್ಲ, ಉರ್ದುವನ್ನು ಕೇಳುವವರಿಲ್ಲ, ಇದ್ದಕ್ಕಿದ್ದ ಹಾಗೆ ಬಡತನಕ್ಕೆ ತಳ್ಳಲ್ಪಟ್ಟರು. ಇವತ್ತು ನಮ್ಮ ಮುಂದಿನ ಚರಿತ್ರೆ, ನಮ್ಮ ಮುಂದಿನ ಸವಾಲುಗಳು ಯಾವುದು ಅಂದರೆ, ನಮ್ಮನ್ನು ನಾವು ಐತಿಹಾಸಿಕವಾಗಿ ಈ ದೇಶಕ್ಕೆ ಕೊಟ್ಟ ಕೊಡುಗೆಯನ್ನು ಗಮನಿಸಿಕೊಂಡು ಅದರ ಬಗ್ಗೆ ಅಭಿಮಾನ ಪಡುತ್ತಾ ಚರಿತ್ರೆಯನ್ನು ಮತ್ತೆ ಕಟ್ಟುವುದು. ಇವರು ಏನೇ ಹೇಳಲಿ, ಇವರು ಬಾಬರಿ ಮಸೀದಿ ಉರುಳಿಸಲಿ, ಏನೇ ಉರುಳಿಸಲಿ, ಅವರು ನಮ್ಮ ಹೃದಯಗಳನ್ನು ಉರುಳಿಸೋಕ್ಕಾಗಲ್ಲ. ಅವರಿಗೆ ಭೌತಿಕವಾಗಿ ಕಾಣುವುದನ್ನು ಉರುಳಿಸಬಹುದು ಅವರು. ನನ್ನ ಹೃದಯದ ಮಿಡಿತವನ್ನು, ನನ್ನ ನಾಡಿ ಮಿಡಿತವನ್ನು ನಿಲ್ಲಿಸುವ ಶಕ್ತಿ ಯಾರಿಗೂ ಇಲ್ಲ. ನಿಮ್ಮ ನಾಡಿ ಮಿಡಿತವನ್ನು ನಿಲ್ಲಿಸುವ ಶಕ್ತಿ ಯಾರಿಗೂ ಇಲ್ಲ, ನಿಮ್ಮಲ್ಲಿದೆ. ಅಂತ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಿ. ಶಿಕ್ಷಣ ಸಣ್ಣ ವಿಷಯ ಅಲ್ಲ ನಿಮಗೆ ಸಿಗ್ತಾ ಇರೋದು. ನೀವು 50 ವರ್ಷದ ಹಿಂದಿನ ಮುಸಲ್ಮಾನ ಹುಡುಗರಿಗೆ ಶಾಲೆ ಇರಲಿಲ್ಲ, ಶಾಲೆಗೆ ಹೋಗ್ಲಿಕ್ಕೆ ದುಡ್ಡು ಇರಲಿಲ್ಲ, ಬಟ್ಟೆ ಇರಲಿಲ್ಲ, ಮೇಷ್ಟ್ರುಗಳಿರಲಿಲ್ಲ, ಪುಸ್ತಕಗಳಿರಲಿಲ್ಲ, ತಿಳುವಳಿಕೆಯುಳ್ಳ ಜನರು ನಿಮ್ಮ ನಡುವೆ ಓಡಾಡ್ತಾ ಇರಲಿಲ್ಲ. ಆದರೆ ಇವತ್ತು ಇದೆಲ್ಲವೂ ಕೂಡ ಸಾಧ್ಯ ಆಗಿದೆ ಅಂತಂದರೆ ನೀವು ಅಷ್ಟರ ಮಟ್ಟಿಗೆ ಪುಣ್ಯವಂತರು. ಚರಿತ್ರೆಯ ಒಂದು ಕ್ಲಿಷ್ಟಕರವಾದ ಕಾಲಘಟ್ಟವನ್ನು ದಾಟಿ ಬೆಳವಣಿಗೆಯ ಹಂತದಲ್ಲಿರುವ ಕಾಲಘಟ್ಟಕ್ಕೆ ಬಂದಿರಿ. ಆದ್ದರಿಂದ ಸ್ಥಳೀಯವಾದ ಚರಿತ್ರೆ, ರಾಷ್ಟ್ರೀಯವಾದ ಚರಿತ್ರೆ, ಅಂತಾರಾಷ್ಟ್ರೀಯವಾದ ಚರಿತ್ರೆ, ಇದನ್ನೆಲ್ಲವನ್ನು ಕೂಡ ಇಟ್ಟುಕೊಂಡು ಹೊಸ ಬಗೆಯ ಸಂಶೋಧನೆ ಮಾಡುತ್ತಾ ನಮ್ಮ ಚರಿತ್ರೆಯನ್ನು ನಾವು ಕಟ್ಟಿಕೊಳ್ಳುತ್ತಾ, ನಮ್ಮ ಚರಿತ್ರೆ ಬಗ್ಗೆ ಅವಮಾನ ಪಟ್ಟುಕೊಳ್ಳದೆ ಹೆಮ್ಮೆ ಪಡುತ್ತಾ, ಆ ಹೆಮ್ಮೆಯನ್ನು ನಮ್ಮ ಶಕ್ತಿಯಾಗಿ ಮಾರ್ಪಡಿಸುತ್ತಾ ಮುಂದುವರಿಯೋಣ. ನೀವು ಹಾಗೆ ಮುಂದುವರಿಯುವಲ್ಲಿವರೆಗೆ ನನ್ನಂಥವರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ನಮಸ್ಕಾರ.